ಒಂದು ವ್ಯಕ್ತಿತ್ವ ನಮ್ಮ ಜೊತೆಗಿದೆ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಶ್ರೀ ಸತ್ಯನಾರಾಯಣ ಮತ್ತು ಶ್ರೀಮತಿ ಪ್ರಮೀಳಾ ದಂಪತಿಗಳ ಪುತ್ರನಾಗಿ ಜನಿಸಿ ಬೆಂಗಳೂರಿನಲ್ಲಿ BVSc ಪದವಿ ಮುಗಿಸಿ ಹರಿಯಾಣದಲ್ಲಿ NVSc ಮತ್ತು PhD ಮುಗಿಸಿ ಕತಗಾಲ್ನಲ್ಲಿ ಪಶು ವೈದ್ಯರಾಗಿ 2018ರಿಂದ ಇಲ್ಲಿಯವರೆಗೂ ಹಗಲು ರಾತ್ರಿ ಎನ್ನದೆ ಮಳೆ ಚಳಿ ಬಿಸಿಲು ಎನ್ನದೆ ಕರೆ ಮಾಡಿದ ತಕ್ಷಣದಲ್ಲಿ ಸ್ಪಂದಿಸುವ ಸವ್ಯಸಾಚಿ ಗಣ್ಯರತ್ನ ಅವರನ್ನು ಪರಿಚಯಿಸಲಿಕ್ಕೆ, ಅವರನ್ನು ಸನ್ಮಾನಿಸಲಿಕ್ಕೆ ಇಂದು ಹೆಮ್ಮೆ ಅನ್ನಿಸ್ತಾ ಇದೆ. ಕೊರೋನಾ ಬೆನ್ನಲ್ಲೇ ಗೋಸಂಕುಲಕ್ಕೆ ಬಾಧಿಸಿದ ಮಹಾಮಾರಿ ಲಿಂಪಿ ಸ್ಕಿನ್ ರೋಗದ ವಿರುದ್ಧ ಅಕ್ಷರಶಃ ಸೈನಿಕರಂತೆ ಹೋರಾಡಿ ಅದೆಷ್ಟೋ ಗೋ ಸಂಕುಲವನ್ನು ಉಳಿಸಿದ ಆಪದ್ಬಾಂಧವ ಇವರು ಮತ್ತು ಇವರ ಸಿಬ್ಬಂದಿ ತಂಡದವರು. ಇಷ್ಟೇ ಅಲ್ಲ, ಗೋವುಗಳ ಗಂಭೀರ ಅನಾರೋಗ್ಯದಲ್ಲಿ ಅನಿವಾರ್ಯತೆ ಬಂದಾಗ 35ಕ್ಕೂ ಹೆಚ್ಚಿನ ಕಾರ್ಯಾಚರಣೆ ನಡೆಸಿದ್ದಾರೆ. ವಿಶೇಷತೆ ಅಂದರೆ 35ರಲ್ಲಿ ಒಂದೇ ಒಂದು ಗೋವಿನ ಚಿಕಿತ್ಸೆಯೂ ಕೂಡ ವಿಫಲವಾಗಿಲ್ಲ. ಇಂದಿಗೂ ಆ ಗೋವುಗಳು ಮರಳಿ ಪುನರ್ಜನ್ಮ ಪಡೆದಿವೆ. ಅಂತಹ ಒಂದು ವ್ಯಕ್ತಿತ್ವ. ಅಷ್ಟೇ ಅಲ್ಲ, ಯುವ ವಿಜ್ಞಾನಿ ಪ್ರಶಸ್ತಿ ಪಡೆದಂಥವರು. ಅಷ್ಟೇ ಅಲ್ಲ, ಇತ್ತೀಚೆಗೆ ಚಂದಾವರದ ಒಂದು ಆಕಳಿಗೆ ಮೂತ್ರಕೋಶದಲ್ಲಿ ಕಲ್ಲಾಗಿತ್ತಂತೆ. ಬಹಳ ಕ್ಲಿಷ್ಟಕರವಾದಂಥ ಶಸ್ತ್ರಕ್ರಿಯೆ ಅದು. ಅಂತಹ ಶಸ್ತ್ರಕ್ರಿಯೆಯನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. ಅಷ್ಟೇ ಅಲ್ಲ, ಆ ಗೋವು ಇನ್ನೂ ಕೂಡ ಚೆನ್ನಾಗಿ ಇದೆ ಅನ್ನುವಂಥದ್ದು, ಯಾವುದೇ ತೊಂದರೆ ಇಲ್ಲದೆ ಬದುಕ್ತಾ ಇದೆ, ಸಂತೋಷವನ್ನು ಅನುಭವಿಸ್ತಾ ಇದೆ ಅನ್ನುವಂಥದ್ದು. ಇಂತಹ ಒಬ್ಬ ಗೋ ಸೇವಕರಿಗೆ, ಗೋ ಪ್ರೇಮಿಗಳಿಗೆ ನಾವು ಸಮಿತಿಯ ವತಿಯಿಂದ ಸನ್ಮಾನಿಸ್ತಾ ಇದ್ದೇವೆ. ಸರ್, ಧನ್ಯವಾದಗಳು ನಿಮಗೆ. ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂಥ ಶ್ರೀ ಭರತ್ ಕುಮಾರ್ ಅವರ ಒಂದೆರಡು ನುಡಿಗಳಿಗಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಈ ಆಲೆಮನೆ ಹಬ್ಬಕ್ಕೆ ಬಂದಂಥ ಎಲ್ಲರಿಗೂ ಒಂದೆರಡು ಸಮರ್ಪಿಸ್ತಾ, ಮುಖ್ಯವಾಗಿ ಈ ಮಕ್ಕಳ ಸಂತೆ ಏನಿದೆ ತುಂಬ ಒಳ್ಳೆಯ ಕಾರ್ಯಕ್ರಮ. ಈಗ ನಿನ್ನೆ ಮಾತ್ರ ನಾವು ಗದಗಿಂದ ವಾಪಸ್ ಹಿಂದಿರುಗುವಾಗ ನಾವು ಮತ್ತು ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಹಿಂಗೆ ಮಾತಾಡ್ತಾ ಇದ್ವಿ. ಈಗಿರೋ ಪಾಪ್ಯುಲೇಷನ್ನು, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಕೆಲಸ ಕಮ್ಮಿ ಆಗ್ತಾ ಇದೆ, ನಮ್ಮ ದನದ ಪಾಪ್ಯುಲೇಷನ್ನು ಕಮ್ಮಿ ಆಗ್ತಾಯಿದೆ. ಈಗ ಉತ್ತರ ಕನ್ನಡ ಹೇಗಿದೆ ಅಂದರೆ, ವಿ ಆರ್ ನಾಟ್ ಸೆಲ್ಫ್ ಸಫಿಷಿಯೆಂಟ್. ನಮಗೆ ಬೇಕಾದ ಹಾಲು ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಬೇರೆ ಜಿಲ್ಲೆಯಿಂದ ಬರ್ತಾ ಇದೆ ಹಾಲು. ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಇಂಥ ಟೈಮಲ್ಲಿ ನಮಗೆ ಬೆಳೀತಾ ಇರೋ ಪಾಪ್ಯುಲೇಷನ್ಗೆ ನಮಗೆ ಉದ್ಯೋಗ ಹೇಗೆ ಅಂತ ಸಿಕ್ಕಾಪಟ್ಟೆ ಒಂದು ವಿಚಾರ ಮಾತಾಡಿಕೊಂಡೇ ಬಂದ್ವಿ ನಾವು ವಾಪಸ್ ಬರಬೇಕಾದ್ರೆ. ಅಂಥ ಟೈಮಲ್ಲಿ ಮಕ್ಕಳ ಸಂತೆ ಒಂದು ನೋಡಿ ಒಂದು ವ್ಯವಹಾರ ಜ್ಞಾನ ಬರ್ತಾ ಇದೆ ಅವ್ರಿಗೆ ಅಂತೇಳಿದ್ರೆ ಇದು ಒಳ್ಳೆಯ ಯೋಚನೆ ಆಗಿದೆ. ಹಾಗೆ ನಮ್ಮ ಮನೆ, ನಮ್ಮ ಮಕ್ಕಳಿಗೆ ನಾವು ಈಗ ಯಾರಾದರೂ ಪೇರೆಂಟ್ಸ್ ಅಥವಾ ಯಾರಾದರೂ ಟೀಚರ್ಸ್ ಯಾರಾದಿದ್ದರೆ ಅವರು ತಮ್ಮ ಸ್ಟೂಡೆಂಟ್ಸ್ಗೂ ಸಹ ಹೆಚ್ಚಾಗಿ ವ್ಯವಹಾರ ಜ್ಞಾನವನ್ನು ಕಲಿಸ್ಕೊಡ್ಬೇಕು. ನಾರ್ಮಲ್ ಈಗ ಸೈನ್ಸು, ಮ್ಯಾಥ್ಸು ಇದಷ್ಟೇ ಸಾಕಾಗೋದಿಲ್ಲ. ನಾವು ಹೇಗೆ ಬದುಕಬೇಕು, ಈಗ ನಮ್ಮಲ್ಲಿ ಎಷ್ಟೋ ದುಡ್ಡು ಬಂತು, ಎಷ್ಟು ಸೇವಿಂಗ್ಸ್ ಮಾಡಬೇಕು, ಮತ್ತು ಎಷ್ಟು ಇನ್ವೆಸ್ಟ್ ಮಾಡಬೇಕು, ಈ ಥರ ವಿಚಾರಗಳನ್ನು ಹೇಳ್ಕೊಡ್ಬೇಕಾಗತ್ತೆ. ನನಗೆ ಇಲ್ಲಿ ಒಬ್ಬ ಗೆಸ್ಟಾಗಿ ಕರೆದಂಥ ನಮ್ಮ ವಿವೇಕ್ ಭಟ್ ಅವರಿಗೆ ಧನ್ಯವಾದಗಳು ಅರ್ಪಿಸುತ್ತಾ, ವಿವೇಕ್ ಭಟ್ ಅವರು ತುಂಬ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಹೇಗೆ ಅಂತ ಹೇಳಿದ್ರೆ, ಯಾವುದೋ ಒಂದು ದನಕ್ಕೆ ಆರಾಮಿಲ್ಲ ಅಂತೇಳಿದ್ರೆ ಒಂದು ಸರಿ ಮಾತ್ರ ಹೇಳಿ ಸುಮ್ಮನಾಗೋದಿಲ್ಲ. ನಾ ಇಲ್ಲಿ ಬರುವ ತನಕನೂ ಸುಮಾರು ಫೋನ್ ಕಾಲ್ಸ್ ಬರ್ತಾ ಇರುತ್ತೆ. ನಾನೆಲ್ಲ ಹೊಟ್ಟಿದ್ದೀನಿ ಅಂತ ಹೇಳಿ ಕಟ್ ಮಾಡಿರ್ತೆ, ಇಲ್ಲಿಗೆ ಬರೋಷ್ಟೊತ್ತಿಗೆ 2-3 ಮಿಸ್ ಕಾಲ್ ಇರುತ್ತೆ. ಅವ್ರಿಗೆ ಅಷ್ಟು ಕಾಳಜಿ ಇದೆ ಅವರಿಗೆ. ಅವರು ಹೀಗೆ ಒಳ್ಳೆ ಕೆಲಸವನ್ನು ಮುಂದುವರಿಸ್ತಾ ಹೋಗಿ ಅಂತೇಳಿ ಹೇಳ್ತೀನಿ. ನಮಗೆ ಯಾಕೆ ನಾವು ಸೆಲ್ಫ್ ಸಫಿಷಿಯೆಂಟ್ ಇಲ್ಲ, ಯಾಕೆ ನಮಗೆ ಉತ್ತರ ಕನ್ನಡಕ್ಕೆ ಬೇಕಾದಂಥ ಹಾಲು ನಾವು ಬೇರೆ ಜಿಲ್ಲೆಗಳಿಂದ ಬರ್ತಾ ಇದೆ ನಮಗೆ? ಮುಖ್ಯವಾಗಿ ಏನಂತ ಹೇಳಿದ್ರೆ, ನಮ್ಮಲ್ಲಿ ಫೀಮೇಲ್ ಪಾಪ್ಯುಲೇಷನ್ ಕಮ್ಮಿ ಇದೆ, ಆಯಿತಾ. ಅದು ಹೇಗೆ ಅಂತ ಹೇಳಿದ್ರೆ, ಮಲ್ನಾಡು ಗಿಡ್ಡ ತಳಿಗಳಲ್ಲಿಯೇ ಈಗ ಗೋಶಾಲೆಯಲ್ಲಿ ಚೆನ್ನಾಗಿ ಬೆಳೆಸ್ತಾ ಇರ್ಬೋದು. ಈಗ ರೈತರ ಮನೆಯಲ್ಲಿರುತ್ತೆ, ಅದು ಒಂದು ಅಥವಾ 2 ತಿಂಗಳು ಕರು ಹಾಕಿದ 1-2 ಅಥವಾ 2 ತಿಂಗಳು ಮಾತ್ರ ಹಾಲು ಕೊಡುತ್ತೆ. ಎಷ್ಟು ಕೊಡುತ್ತೆ? 1 ಸೇರು ಹಾಲು. 1-2 ತಿಂಗಳಾದಮೇಲೆ 1 ಲೋಟ ಹಾಲು. ಈಗ ಪರಿಸ್ಥಿತಿ ಇದ್ದಾಗ ನಮಗೆ ಹಾಲು ಅನ್ನೋದು ಕಮ್ಮಿ ಆಗೇ ಆಗುತ್ತೆ, ಬೇರೆ ಡಿಸ್ಟ್ರಿಕ್ಸಿಂದ ಬರೋದೇ ಆಗುತ್ತೆ. ಏನು ಮಾಡಬೇಕು ನಾವು ಇದಕ್ಕೆ? ಆಯಿತಾ, ಬೇರೆ ತಳಿಗಳಿವೆ,
ನಮ್ಮ ಕರ್ನಾಟಕದಲ್ಲೇ ಬೇರೆ ತಳಿಗಳನ್ನು ಸಹ ಬೆಳೆಸ್ಬೋದು. ಮಲ್ನಾಡು ಗಿಡ್ಡ ಇಲ್ಲಿ ಇರುತ್ತದೆ, ಆ ಜೊತೆಗೆ ಗಿರ್ ಆಯಿತು ಅಥವಾ ಹಳ್ಳಿಕಾರ ಆಯಿತು, ಕಿಲಾರಿ ಆಯಿತು, ಈ ಥರ ಬ್ರೀಡ್ಸನ್ನು ನಾವು ಬೆಳೆಸಬೇಕಾಗತ್ತೆ. ಆಯಿತಾ, ಇದ್ರ ಬಗ್ಗೆ ಜನರೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಕಡೆಗೆ ಈ ನಿಮ್ಮಲ್ಲಿ ಕೆಲವೊಬ್ಬರು ಜರ್ಸಿ ದನವನ್ನು ಸಾಕಿರ್ಬೋದು. ಆಯಿತಾ, ಜರ್ಸಿ ದನವನ್ನು ಸಾಕಿ ಮಲ್ನಾಡು ಗಿಡ್ಡನ್ನು ಅಂದರೆ ಹಾಲು ಕಮ್ಮಿ ಅಂತೇಳಿ ಅದನ್ನು ಮರ್ತಿರ್ಬೋದು. ಬಟ್ ಜರ್ಸಿ ದನಕ್ಕೆ ನಿಮಗೆಲ್ಲ ಗೊತ್ತಿದ್ದಂಗೆ ಶೀಕ್ ಜಾಸ್ತಿ. ಆಯಿತಾ, ಡಾಕ್ಟ್ರು ಬರ್ತಾ ಇರಬೇಕು, ಅದಕ್ಕೆ ಅದು ಕೊಡೋ ಹಾಲಲ್ಲಿ ಎಷ್ಟು ದುಡ್ಡು ಬರುತ್ತೋ ಆ ದುಡ್ಡೆಲ್ಲ ಅದಕ್ಕೆ ಚಿಕಿತ್ಸೆಗೆ ಹೋಗುತ್ತೆ. ಆಯಿತಾ, ನೀವು ಏನು ಮಾಡಬೇಕು ಅಂದರೆ ಆಲ್ಟರ್ನೇಟಿಂಗ್ F1 F2 ಜನ್ರೇಷನಲ್ಲಿ ನೀವೀಗ ಜರ್ಸಿ ದನವಿಗೆ ಮಲ್ನಾಡು ಗಿಡ್ಡ ಇಂಜೆಕ್ಷನ್ ಮಾಡಿಸ್ಬೇಕು. ಅದು ಹುಟ್ಟೋದೇನಿರುತ್ತಲ್ಲ ಅದಕ್ಕೆ F1 ಜನ್ರೇಷನ್ಗೆ 50% ಇರುತ್ತೆ. ಅಂದರೆ ಮಲ್ನಾಡು ಗಿಡ್ಡ ತಳಿ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸು ಇರುತ್ತೆ, ಜರ್ಸಿಗೆ ಹಾಲು ಕೊಡೋಂಥ ಕ್ಯಾರೆಕ್ಟರಿಸ್ಟಿಕ್ಸು ಇರುತ್ತೆ. ಮಲ್ನಾಡು ಗಿಡ್ಡ ಇಲ್ಲಿ ರೆಸಿಸ್ಟೆನ್ಸು, ಇಲ್ಲಿ ಟೆಂಪರೇಚರ್ಗೆ ಮತ್ತು ಇಲ್ಲಿ ಟಿಕ್ಸ್ ಇರುತ್ತಲ್ಲ, ಉಣಗು ಇದೆಲ್ಲ ಇರುತ್ತಲ್ಲ, ಇದಕ್ಕೆಲ್ಲ ರೆಸಿಸ್ಟೆನ್ಸ್ ಇರ್ತವೆ. ಆಯಿತಾ, ಈ ಟ್ರೇಡ್ಸು ಬರುತ್ತೆ ಅದಕ್ಕೆ. ಅದ್ರ ಜೊತೆಗೆ ಹಾಲು ಹೆಚ್ಚು ಉತ್ಪನ್ನ ಮಾಡೋ ಟ್ರೇಡ್ಸು ಬರುತ್ತೆ, ಮತ್ತು ಹಾಲು ಸ್ವಲ್ಪ ದಪ್ಪ ಇರುತ್ತದೆ. ಈ ಥರದ ವಿಚಾರ ಮಾಡಬೇಕಾಗತ್ತೆ. ಮತ್ತು F2 ಜನ್ರೇಷನ್ಗೂ ನೀವು ಮಲ್ನಾಡು ಗಿಡ್ಡನೇ ಕೊಡಿಸ್ಬೋದು. ಕಡೆಗೆ ನೆಕ್ಸ್ಟ್ ಜನ್ರೇಷನ್ ಬೇಕಾದ್ರೆ ನೀವು ಜರ್ಸಿ ಕೊಡಿಸ್ಬೋದು. ಈ ಥರ ವಿಚಾರ ಮಾಡಬೇಕಾಗತ್ತೆ. ಮತ್ತು ನಮಗೆ ಎಲ್ಲರಿಗೂ ಗೊತ್ತಿದ ಹಾಗೆ ದನವನ್ನು ಸಾಕಿರೋ ಎಲ್ಲರಿಗೂ ಗೊತ್ತಿರುತ್ತೆ ಇದು. ನಾವು ದನ ಸಾಕಾಣಿಕೆ ಕಮ್ಮಿ ಮಾಡ್ತಾಯಿದ್ದೀವಿ. ಒಂದು ಮುಖ್ಯವಾಗಿ ಹುಲ್ಲಿಲ್ಲ ನಮ್ಮಲ್ಲಿ. ಆಯಿತಾ, ಮತ್ತೊಂದು ಹಿಂಡಿ ಕಾಸ್ಟು ಹೆಚ್ಚಾಗಿದೆ. ಹುಲ್ಲು ಯಾಕಿಲ್ಲ? ಯಾರು ಮಾಡ್ಕೊಂಡಿದ್ದು ಇದನ್ನು? ಹುಲ್ಲು ರೇಟ್ ಹೆಚ್ಚು ಮಾಡ್ಕೊಂಡಿದ್ದು ಯಾರು? ನಾವೇ ಮಾಡ್ಕೊಂಡಿದ್ದು. ಗದ್ದೆನ ಬಿಟ್ಟು ತೋಟ ಮಾಡಿದ್ವಿ, ಈಗ ಹುಲ್ಲು ರೇಟ್ ಹೆಚ್ಚಾಗೇ ಆಗುತ್ತೆ. ಆಯಿತಾ, ನೀವು ತೋಟ ಮಾಡ್ಕೊಂಡ್ರು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಸ್ವಲ್ಪ ಗದ್ದೆಗೂ ಸ್ವಲ್ಪ ಜಾಗ ಬಿಟ್ಟಿರಬೇಕು. ಹುಲ್ಲು ರೇಟಿಂಗ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಮತ್ತೊಂದು ಹಿಂಡಿ ವಿಚಾರಕ್ಕೆ ಬಂದಾಗ VM ಜಾಲಿ ಸದ್ಗೆ ಅಂತಿದ್ದಾರೆ ಹರಿಟಾದಲ್ಲಿ. ಅವರು ಸುಮಾರು 2-3 ವರ್ಷದಿಂದ ವೆಟ್ ಕೇಕ್ ಅಂತ ಉಪಯೋಗಿಸ್ತಾ ಇದ್ದಾರೆ. ವೆಟ್ ಕೇಕ್ ಅಂದರೆ ಎಂಥದ್ದು ಇಲ್ಲ, ಇದು ಬಾರ್ಲಿ ಎಕ್ಸ್ಟ್ರಾಕ್ಟ್ ಇರುತ್ತೆ. ಬಾರ್ಲಿ ಎಕ್ಸ್ಟ್ರಾಕ್ಟು, ವೀಟ್ ಎಕ್ಸ್ಟ್ರಾಕ್ಟು ಅಂದರೆ ಹೆಂಡ ಪ್ರಿಪ್ರೇಷನ್ಗೆ ಅದು ಹೋಗುತ್ತೆ. ಅದು ಉಳಿದಿದ್ದು ಎಕ್ಸ್ಟ್ರಾಕ್ಟ್ ಇರುತ್ತಲ್ಲ, ಅದನ್ನೇ ಹಿಂಡಿ ರೂಪದಲ್ಲಿ ಬರ್ತಾ ಇದೆ ಅದು. ಅವರು 3 ಇಯರ್ಸಿಂದ ಅವರಲ್ಲಿ ಜರ್ಸಿ ದನ ಒಂದು 16-18 ದನ ಇದೆ ಅವ್ರದ್ದು. ಅವ್ರೇನಿಲ್ಲ ಅಂತೇಳಿದ್ರು ಕತ್ಗಾಲ್ ಮಿಲ್ಕ್ ಸೊಸೈಟಿಗೆ ಏನಿಲ್ಲ ಅಂತೇಳಿದ್ರು 40-50 ಲೀಟರ್ ಹಾಲು ಕೊಡ್ತಾ ಇರ್ತಾರೆ ಪ್ರತಿದಿನ. ಆಯಿತಾ, ಅವರು 3 ಇಯರ್ಸಿಂದ ಯೂಸ್ ಮಾಡ್ತಾಯಿದೆ, ಎಂಥದ್ರೂ ಪ್ರಾಬ್ಲಮ್ ಆಗಲಿಲ್ಲ. ಇದೇ ಉದಾಹರಣೆ ಇಟ್ಕೊಂಡು ನಾನು ಸುಮಾರು ಜನಕ್ಕೆ ಹೇಳಿದೆ. BGS ಸ್ಕೂಲ್ ಮತ್ತು ಸ್ವಾಮೀಜಿ ಟ್ರಸ್ಟ್ ಸ್ವಾಮೀಜಿ ಇದ್ದಾರಲ್ಲ, ಅವ್ರಿಗೂ ಹೇಳಿದೆ. ಅವರು ಈಗ 7 ಮಂತ್ಸಿಂದ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅವ್ರ ದನಕ್ಕೆ. ಅವರಲ್ಲಿ ಒಂದು 12-13 ದನ ಇದೆ, ಅವರು ಉಪಯೋಗಿಸ್ತಾ ಇದ್ದಾರೆ. ಕಾಸ್ಟು ಸಿಕ್ಕಾಪಟ್ಟೆ ಕಮ್ಮಿ. ಮತ್ತು ಕುಮಟಾದಲ್ಲಿ ಆಶಾ ನಾಯಕ್ ಅಂತಿದ್ದಾರೆ, ಅವರು ಪ್ರೈವೇಟ್ ಗೋಶಾಲೆ ನಡೆಸ್ತಾ ಇದ್ದಾರೆ. ಅವರಲ್ಲಿ ಸುಮಾರು 25-30 ದನ ಇರಬೇಕು, ಅವರು ಉಪಯೋಗಿಸ್ತಾ ಇದ್ದಾರೆ, ಎಂಥ ತೊಂದರೆನೂ ಆಗಿಲ್ಲ. ಆಯಿತಾ, ಇದು ನಿಮಗೆ ಹತ್ತಿ ಕಾಳು ಹಿಂಡಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಚೀಪ್ ಇರುತ್ತೆ ಎಲ್ಲ ಹಿಂಡಿಗಳಲ್ಲಿ. ಈ ಹತ್ತಿ ಕಾಳು ಹಿಂಡಿ ಹಾಕಿದ ಕೂಡಲೇ ಏನಾಗುತ್ತೆ ಅಂತೇಳಿದ್ರೆ ಹೀಟಿಗೆ ಬರೋದಿಲ್ಲ. ಹೀಟಿಗೆ ಬಂದರೂ 3-4 ದಿನ ನಶೆಯಲ್ಲಿ ಉಳಿಯುತ್ತೆ. ಇಂಜೆಕ್ಷನ್ ಮಾಡಿಸ್ರೆ ಕಟ್ಟೋದಿಲ್ಲ. ಆಯಿತಾ, ನಿಮಗೆ 1 ತಿಂಗಳು ಇಂಜೆಕ್ಷನ್ ಮಾಡಿಸಿ ಕಟ್ಟಿಲ್ಲ ಅಂತೇಳಿದ್ರೆ ನಿಮಗೆ 1 ತಿಂಗಳಿಂದ ಹಿಂಡಿ ಎಷ್ಟು, ಹುಲ್ಲಿನ ಎಷ್ಟು, ಆಯಿತಾ, ಅಷ್ಟು ಪ್ರೊಡಕ್ಟಿವಿಟಿ ಲಾಸ್ ಆಗುತ್ತೆ ನಮಗೆ. ಆಯಿತಾ, ಹಂಗೇಳಿ ವಿಚಾರ ಮಾಡಬೇಕು. ಅದು ಸೈಕ್ಲೋಪ್ರೋಪೆನಾಯ್ಡ್ಸ್ ಅಂತ ಒಂದು ಕಾಂಪೊನೆಂಟ್ ಇರುತ್ತೆ ಯಾವುದರಲ್ಲಿ, ಹತ್ತಿ ಕಾಳು ಹಿಂಡಿಯಲ್ಲಿ. ಅದೇನು ಮಾಡುತ್ತೆ, ಈ ಸ್ಟ್ರೆಸ್ನ ಡಿಲೇ ಮಾಡುತ್ತೆ. ಒಂದು 24 ತಾಸಲ್ಲಿ ಮುಗಿಬೇಕಾಗಿದ್ದದು 3-4 ದಿನ ಆಗ್ತಾ ಇರುತ್ತೆ. ಸೊ ಈಗ ಓವ್ಯುಲೇಷನ್ನೇ ಆಗಲಿಲ್ಲ ಅಂದರೆ, ನಾವು ಈ ಕಡೆಯಿಂದ ವೀರ್ಯಾಣು ಕಳಿಸಿ ಆ ಕಡೆಯಿಂದ ಅಂಡಾಣುನೇ ಬಂದಿಲ್ಲ ಅಂತೇಳಿದ್ರೆ ಭ್ರೂಣ ಫಾರ್ಮೇಷನ್ ಆಗೋದಿಲ್ಲ. ಆಯಿತಾ, ಹಂಗೇಳಿ ನಾವೇನು ಮಾಡಬೇಕು, ಆದಷ್ಟು ಕಮ್ಮಿ ಮಾಡಿ ಹತ್ತಿ ಕಾಳು ಹಿಂಡಿ. ಆಯಿತಾ, ಬೇರೆ ಕಾಂಪೊನೆಂಟ್ಸ್ ಅಂದರೆ ಈಗ ನೋಡಿ, ಹತ್ತಿ ಕಾಳು ಹಿಂಡಿ 50 kg ಚೀಲ ನಿಮಗೆ 2,000-2,500 ಸಾವಿರ ಬೀಳೋದು. ಆಯಿತಾ, ಇದು ನಿಮಗೆ ವೆಟ್ ಕೇಕ್ ಅಂತ ಮಾರ್ಕೆಟಲ್ಲಿ ಬರ್ತಾಯಿದೆ. ಇದು ಅದು ಬಾರ್ಲಿ ಎಕ್ಸ್ಟ್ರಾಕ್ಟ್, ಏನು ಬಾರ್ಲಿ ಈ ಥರ ಎಕ್ಸ್ಟ್ರಾಕ್ಟ್ ಏನು ಬರ್ತಾಯಿದೆ, ಅದು ನಿಮಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 50 kgs ನಿಮಗೆ 600 ರೂಪೀಸ್ಗೆ ಸಿಗುತ್ತೆ. ಬಟ್ ಏನಿದು ಸ್ವಲ್ಪ ಸ್ಟೋರೇಜ್ ಮಾಡ್ಕೊಬೇಕಷ್ಟೆ. ಯಾಕಂತೇಳಿದ್ರೆ ಇದು ಆಲ್ರೆಡಿ ಸ್ಲರ್ರಿ ಥರ ಇರುತ್ತೆ. ಸೊ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ, ಫಂಗಸ್ ಹಿಡಿಯೋ ಚಾನ್ಸಸ್ಸು. ನೀವೇನು ಮಾಡಬೇಕು, ಒಂದು ಏರ್ ಟೈಟ್ ಈಗ ನೀರು ಕಂಟೈನರ್ ಬರುತ್ತಲ್ಲ, 50 ಲೀಟರ್ಸ್ 100 ಲೀಟರ್ಸ್, ಅದು ಗ್ರೀನ್ ಕಲರ್ ವಿತ್ ಬ್ಲ್ಯಾಕ್ ಮುಚ್ಚಳ, ಅದನ್ನು ತೆಕ್ಕೊಂಡು ಕೆಳಗಡೆ ಉಪ್ಪು ಚೆಲ್ಲಿ ಚೀಲದಲ್ಲಿ ಅರ್ಧನ್ನ ಒಳಗಡೆ ಹಾಕಿ ಕಾಂಪೊನೆಂಟು, ಅದರ ಮೇಲೆ ಉಪ್ಪು ಚೆಲ್ಲಿ ಮತ್ತು ಪೂರ್ತಿ ಹಾಕಿ. ನೀವು ಎಷ್ಟು ತೆಕ್ಕೊಂತೀರಲ್ಲ, ದಿನಕ್ಕೆ ಒಂದು ನಿಮಗೆ 8 kg 4 kg 5 kg ಬೇಕು ಅಂದರೆ ಅಷ್ಟು ತೆಕ್ಕೊಂಡು ಉಪ್ಪು ಚೆಲ್ಲಿಬಿಟ್ಟು ಕ್ಲೋಸ್ ಮಾಡಿಬಿಡಿ ಅಷ್ಟೇ, 2 ಗಂಟೆ. ಹಿಂಗೆ ಮಾಡಿದ್ರೆ ಎಂಥ ತೊಂದರೆನೂ ಆಗೋದಿಲ್ಲ ನಿಮಗೆ. ಒಂದು ಸರಿ ನಿಮಗೆ ಸ್ವಲ್ಪ ಹೊಸದಂದು ಕೂಡಲೇ ಎಲ್ಲರಿಗೂ ಅನುಮಾನ ಇರುತ್ತೆ, ಸಂಶಯ ಇರುತ್ತೆ, ಅಯ್ಯೋ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮ ದನಕ್ಕೆ ಅಂತ ಯೋಚನೆ ಇರುತ್ತೆ.
ನಿಮ್ಗೆ ಹಂಗೆ ಅನ್ಸಿದ್ರೆ ನೀವು ವಿ ಎಮ್ ಜಾಲಿಸತ್ತಿಗೆ ಅವ್ರ ಮನೆಗೆ ಯಾವಾಗಾದ್ರೂ ಹೋಗ್ಬೋದು ಹರಿಟಾದಲ್ಲಿ. ಅವ್ರು ಹೆಂಗೆ ಯೂಸ್ ಮಾಡ್ತಾಯಿದ್ದಾರೆ, ಎಷ್ಟು ಸ್ಟೋರೇಜ್ ಮಾಡ್ತಾಯಿದ್ದಾರೆ ಎಲ್ಲ ನೋಡ್ಬೋದು. ನೀವು ನೋಡಿ ಬೇಕಾದ್ರೆ ನೀವು ನಿಮ್ಮ ದನಗಳಿಗೆ ಕೊಡ್ಬೋದಾ ಇಲ್ಲ ಅಂತ ವಿಚಾರ ಮಾಡಿ. ಇದೊಂದಾಯಿತು. ನಾವು ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೆಲ್ಲ ಇನ್ಕ್ಲೂಡ್ ಮಾಡಿದ್ರೇ ನಾವು ಈಗ ಬೆಳೀತಾ ಇರೋ ಕಾಸ್ಟನ್ನು ರೆಡ್ಯೂಸ್ ಮಾಡಿಕೊಂಡು ದನಗಳನ್ನ ಹೈನುಗಾರಿಕೆ ಮಾಡೋ ಸಾಧ್ಯತೆ ಇದೆ, ಆಯಿತಾ. ಮತ್ತೊಂದೇನು, ಗಂಡು ಕರುಗಳೇ ಹೆಚ್ಚಾಗ್ತಾಯಿದೆ ನಮ್ಮಲ್ಲಿ. ಹೆಣ್ಣು ಗಂಡು 50-50% ಅಂದ್ಕೊಂಡೇ ಹೋಗಬೇಕು, ಬಟ್ ಗಂಡು ಕರನೂ ಹೆಚ್ಚಾಗ್ತಾಯಿದೆ. ಈಗ ಇಂಥ ಟೈಮಲ್ಲಿ ಏನು ಮಾಡಬೇಕಾಗತ್ತೆ, ನಾವು ಒಂದು ಸೆಕ್ಸಿಡ್ ಸೆಮೆನ್ ಅಂತ ಬೇಕಾಗತ್ತೆ, ಆಯಿತಾ. ಈಗ ಒಂದು 3 years ಬ್ಯಾಕು ಗೌರ್ಮೆಂಟ್ ವತಿಯಿಂದ ಸೆಕ್ಸಿಡ್ ಸೆಮೆನ್ ಬಂದಿತ್ತು, ಆಯಿತಾ. ಹೆಣ್ಣುಗರು ಹಾಕೋ ವೀರ್ಯ ಕಡ್ಡಿನೇ ಬಂದಿತ್ತು, ಆಯಿತಾ. ಅದು ಸಬ್ಸಿಡೈಸ್ಡ್ ಅಮೌಂಟಲ್ಲಿ ಬಂದಿತ್ತು. 300-350 ರೂಪಾಯಿ ಇತ್ತು ಒಂದು ಕಡ್ಡಿಗೆ, ಆಯಿತಾ. ನಮ್ಮ ಇಲಾಖೆ ಅಂದರೆ ನಮ್ಮ ವೆಟರ್ನರಿ ಡಿಸ್ಪೆನ್ಸರಿ ಕತೆಗಾಲ್ಗೆ 20 ಕಡ್ಡಿ ಕೊಟ್ಟಿದ್ರು ಟೆಸ್ಟ್ ಮಾಡಲಿಕ್ಕೆ ಅಂತೇಳಿ. 20ರಲ್ಲಿ 6 ಕರು ಹುಟ್ಟಿತು. 2020ದಲ್ಲಿ 6 ಕರು ಹುಟ್ಟಿದೆ, ಆಯಿತಾ. ಅದರಲ್ಲಿ ಒಂದು ಅವಳಿ ಜವಳಿ ಎಲ್ಲವೂ ಹೆಣ್ಣೆ ಹುಟ್ಟಿದೆ, ಚೆನ್ನಾಗೇ ಬಂದಿದೆ ಎಲ್ಲವೂ, ಆಯಿತಾ. ಅದನ್ನೇನು ಮಾಡಿದ್ರು ಈಗ ಗೌರ್ಮೆಂಟು ಒಳ್ಳೆ ಸ್ಕೀಮ್ನ KMFಗೆ ಕೊಟ್ಬಿಟ್ರು. KMF ಅವರು ಮಾಡ್ತಾಯಿದ್ದಾರೆ ಈಗ. ಬಟ್ ನಮ್ಮ ಉತ್ತರ ಕನ್ನಡ ದುರದೃಷ್ಟ ಏನಂತಂದರೆ, ಉತ್ತರ ಕನ್ನಡದಲ್ಲಿ KMF ಇಲ್ಲ. ಹಂಗೇಳಿ ಈಗ ಬೇರೆ ಡಿಸ್ಟ್ರಿಕ್ಸ್ ಎಲ್ಲ ಉಪಯೋಗ ಪಡ್ಕೊತಾ ಇದೆ. ಬೇರೆ ಡಿಸ್ಟ್ರಿಕ್ಸಲ್ಲೆಲ್ಲ KMF ಇನ್ಸೆಮಿನೇಟರ್ಸ್ ಫೋನ್ ಮಾಡಿದ್ರೆ ಹೋಗಿ ಇದನ್ನು 300 ರೂಪಾಯಿಗೆ ಹಾಕಿ ಬರ್ತಾಯಿದ್ದಾರೆ. ನಮ್ಮ ದುರದೃಷ್ಟ ನೋಡಿ ಉತ್ತರ ಕನ್ನಡದ್ದು, KMF ಇನ್ಸೆಮಿನೇಟರ್ಸೇ ಇಲ್ಲ, ಇಲ್ಲಿ ಯಾರೂ ಇಲ್ಲ, ಆಯಿತಾ. ಹಂಗೇಳಿ ಅದು ನಮಗೆ ದುರದೃಷ್ಟ ಆಗಿದೆ. ಮತ್ತು ಇದು ಸರ್ಕಾರಕ್ಕೆ ಹೆಂಗೆ ಹೋಗ್ಬೇಕು, ಜನರಿಂದ ಹೋಗ್ಬೇಕು. ನಮಗೊಂದು ರಿಕ್ವೈರ್ಮೆಂಟ್ ಇದೆ ಅಂಥೇಳಿ, ನಮಗೆ ಮಲೆನಾಡು ಗಿಡ್ಡ ಹೆಣ್ಣುಗರ ಹುಟ್ಟಂಥ ಕಡ್ಡಿ ಬೇಕು ಅಂತ ಜನರಿಂದ ರಿಕ್ವೈರ್ಮೆಂಟ್ ಹೋದರೆ ಪ್ರೊವೈಡ್ ಮಾಡ್ತಾರೆ, ಆಯಿತಾ. ಇದು ಒಂದು ಸಂಯತನೇ ನೀವು ಎಲ್ಲ ಒಂದು ವಿಚಾರ ಮಾಡಿ ಗೌರ್ಮೆಂಟ್ಗೆ ಒಂದು ಮನವಿ ಕೊಟ್ಕೊಬೇಕಾಗತ್ತೆ. ಈ ಹಳೆಮನೆ ಹಬ್ಬಕ್ಕೆ ನಾನು ಇನ್ವೈಟ್ ಮಾಡಿ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಗೋಶಾಲೆಯ ಕರೆಗೆ ಸಮಯವನ್ನೇ ನೋಡದೆ ಸೇವೆಗಾಗಿ ಸದಾ ಸಿದ್ಧವಾಗಿರುವಂತಹ ಶ್ರೀ ಭರತ್ ಕುಮಾರ್ ಅವರಿಗೆ ಸಮಿತಿಯ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಮ್ಮ ಇವತ್ತಿನ ವಿಚಾರಧಾರೆಗಳನ್ನು ನೋಡಿದ್ರೆ ನಮಗೆ ಅನಿಸ್ತದೆ, ಮುಂದೊಂದು ದಿವಸ ಇದೇ ಗೋಶಾಲೆಯಲ್ಲಿ ಗೋಪಾಲಕರೊಡನೆ ಸಂವಾದ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಬಹುಶಃ ನಮ್ಮ ರೈತರಿಗೆ, ನಮ್ಮ ಗೋಪಾಲಕರಿಗೆ ಹೆಚ್ಚಿನ ಪ್ರಯೋಜನ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಆ ಒಂದು ಅವಕಾಶಕ್ಕಾಗಿ ನಾವು ನಿಮಗೆ ವಿನಂತಿ ಮಾಡಿಕೊಳ್ತೇವೆ. ಆ ಒಂದು ಸಂದರ್ಭ ಬಂದಾಗ ನಿಮ್ಮನ್ನು ಆಮಂತ್ರಣ ಮಾಡ್ತೇವೆ, ದಯಮಾಡಿ ಬನ್ನಿ ಅಂತ ಹೇಳ್ತಾ, ಈಗ ಸ್ವತಃ ಗೋಪಾಲಕರಾದ ಶತಪ್ರತಿಷ್ಠಾಚಾರ್ಯ, ದೇವ ಪ್ರತಿಷ್ಠೆಗಳನ್ನು ಮಾಡಿದಂಥ ಹಿರಿಮೆ ಇರುವಂತಹ ವೇದಮೂರ್ತಿ ನಾರಾಯಣ್ ಭಟ್ ಬೆಣ್ಣೆಗದ್ದೆಯವರಿಂದ ಅನುಭವದ ನುಡಿಗಳು. ನಮೋ ಗೋಭ್ಯ ಶ್ರೀಮತೇಭ್ಯ ಸೌರಭೇಯೇಭ್ಯ ಏವ ಚ ನಮೋ ಬ್ರಹ್ಮಸುತಾಭ್ಯಶ್ಚ ಪವಿತ್ರಾಭ್ಯೋ ನಮೋ ನಮಃ. ಪಂಚಗಾವಸ್ಸಮುತ್ಪನ್ನಾ ಮಧ್ಯಮಾನೆ ಮಹೋದಧೌ ತಾಸಾಂ ಮಧ್ಯೆ ತುಯಾನಂದಾ ತಸ್ಯೈ ದೇವ್ಯೈ ನಮೋ ನಮಃ. ಜಲೇ ರಕ್ಷತು ವಾರಾಹ ಸ್ಥಲೇ ರಕ್ಷತು ವಾಮನಃ. ಅಟವ್ಯಾನ್ನರಸಿಂಹಶ್ಚ ಸರ್ವತಃ ಪಾತು ಕೇಶವಃ. ಗುರುಪರಂಪರೆಗೂ ನನ್ನ ಇಷ್ಟದೈವ ಲಕ್ಷ್ಮೀ ನರಸಿಂಹನ ಚರಣಾರವಿಂದಕ್ಕೂ ನಮಸ್ಕರಿಸುತ್ತಾ, ಗೋವೇ ಪರಮ ದಿವ್ಯವಾಗಿರುವ ಗೋವಿನ ಸಾನ್ನಿಧ್ಯ ಅತ್ಯಂತ ಆನಂದದಿಂದ ನೆಲೆಸಿರುವಂತಹ ಈ ಹೊಸಾಟ ಗೋಶಾಲೆಯ ಈ ಭವ್ಯ ಪರಿಸರದಲ್ಲಿ ಮಕ್ಕಳ ಸಂತೆಯೊಂದಿಗೆ ಆಲೆಮನೆ ಹಬ್ಬವನ್ನು ಆಯೋಜಿಸಿರುವ ಎಲ್ಲ ಗಣ್ಯರೇ, ಸಭೆಯಲ್ಲಿರುವಂತಹ ಎಲ್ಲ ಮಾನ್ಯರೇ ಹಾಗೂ ಸಭಾಸದರೇ, ಎಲ್ಲರಿಗೂ ನಮಸ್ಕಾರಗಳು. ಈ ಗೋಸೇವೆ ಬಗ್ಗೆ ನಾನು ಇಲ್ಲಿ ಮಾತಾಡ್ತೇನೆ ಅಂತಂದರೆ ಸಮುದ್ರದ ಬೇಲೆಗೆ ಹೋಗಿ ಉಪ್ಪು ಮಾರ್ದಂಗೆ ಆಗ್ತದೆ. ಯಾತಕ್ಕೆ ಅಂದರೆ ಮಾಸದ ಮಾತಿರೋ ನೀವೆಲ್ಲ ಸೇರಿಕೊಂಡು ಗೋಸೇವೆ ಬಗ್ಗೆ ಎಷ್ಟು ತೊಡಗಿದ್ದೀರಿ ಅನ್ನೋದು ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ. ಇದರ ಮಧ್ಯದಲ್ಲಿ ನಮ್ಮದೇನು ಅಂದರೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ, ಆ ದೈವ ಒಂದನ್ನು ನಂಬಿಕೊಂಡು ನಾವು ಪ್ರಾರಂಭ ಮಾಡಿದ್ದು ಗೋಶಾಲೆ. ಆ ದೈವದ ಅನುಗ್ರಹದಿಂದ ನಡ್ಕೊಂಡು ಹೋಗ್ತಾ ಇದೆ ಅಂತ ಎದೆ ತಟ್ಕೊಂಡು ಹೇಳಬೇಕು. ಯಾತಕ್ಕೆ ಅಂತಂದರೆ ಈ ರೀತಿಯಾದಂಥ ಯಾವುದೇ ಜನಬಲವೋ ಯಾವುದೇ ಮಾತೆರೆ ಸಂಗ್ರಹವೋ ಯಾವುದೂ ಇಲ್ಲದೇ ಇದ್ದರೂ ಕೂಡ
ಸುಮಾರು ಇಷ್ಟೇ ಸಂಖ್ಯೆ 250 ಸಂಖ್ಯೆಯ ಹಸುವಿನ ಪಾಲನೆ ಅಲ್ಲಿ ಆಗ್ತಾ ಇದೆ. ಸರಿ ಸುಮಾರು 1 ತಿಂಗಳಕ್ಕೆ 6 ಲಕ್ಷ ರೂಪಾಯಿ ಖರ್ಚನ್ನು ಭಗವಂತ ನಿಭಾಯಿಸ್ತಾ ಇದ್ದಾನೆ. ನಾನು ನಿಭಾಯಿಸ್ತೇನೆ ಅಂದರೆ ಸುಳ್ಳಾಗ್ತದೆ. ಯಾತಕ್ಕೆಂದರೆ ಕೇವಲ 2 ಎಕರೆ ತೋಟ ಇಟ್ಕೊಂಡು ಈಗಿನ ಕಾಲದಲ್ಲಿ ಅಷ್ಟು ಹಸುವನ್ನು ಸಾಕ್ತೇನೆ ಅಂದರೆ ಜಂಬದ ಮಾತಾಗ್ತದೆ. ಅದು ಭಗವಂತನ ಪ್ರೀತಿಗಾಗಿ ಭಗವಂತನೇ ನನಗೆ ಪ್ರೇರಣೆ ಕೊಟ್ಟು ಮಾಡಿಸ್ತಾ ಇರುವಂಥ ಕೆಲಸ. ಹಾಗಾಗಿ ಅದು ಎಷ್ಟು ದಿವಸ ತಡೀತದೆಯೋ ಅದು ಭಗವಂತನಿಗೆ ಬಿಟ್ಟದ್ದು. ಹಾಗಾಗಿ ಭಗವಂತ ಸೇವರೂಪದಲ್ಲಿ ಆಡ್ಕೊಂಡು ಹೋಗ್ತಾ ಇದಕ್ಕೆ ಮಾಧ್ಯಮವನ್ನು ನಾನು ತೆಗೆದುಕೊಂಡಿದ್ದಾನೆ ಅಂತ ಅಂದ್ಕೊಳ್ತೇನೆ ನಾನು. ಆದರೆ ಈ ಮಕ್ಕಳ ಸಂತೆಯ ಒಂದು ದಿವ್ಯ ಕಲ್ಪನೆ ಅತ್ಯಂತ ಆನಂದದಾಯಕವಾದದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾತಕ್ಕೆ ಅಂತಂದರೆ ಈಗ ನಾವು ಎಲ್ಲೇ ಹೋಗಲಿ ಕೂಡ ಅದು ಯಾವುದೇ ದೇವಸ್ಥಾನದ ಕಾರ್ಯಕ್ರಮ ಇರಲಿ, ಯಾವುದೇ ಹೊರಗಣೆ ಕಾರ್ಯಕ್ರಮದಲ್ಲಿ ಯಾವುದಿದ್ರೂ ಕೂಡ ಸಾಮಾನ್ಯ ಎಬೋವ್ 60 ಪರ್ಸನ್ಸು ಎಬೋವ್ 60 ಆದಂಥ ಜನಗಳಲ್ಲಿ ಕಾಣಿಸ್ತಾರೆ. ನಾವು ಅನೇಕ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ನಾನು ಸಕ್ರಿಯವಾಗಿ ತೊಡ್ಕೊಂಡಿದ್ದೇನೆ. ಆ ದೇವಸ್ಥಾನ ಕಾರ್ಯಕ್ರಮಕ್ಕೆ ಹೋಗಲ್ಲಿ ಕಮಿಟಿ ಇರುತ್ತೆ ಹೇಳೋದು, ನೀವು ದಯಮಾಡಿ ನಿಮ್ಮ ಮಕ್ಕಳನ್ನು ಕರ್ಕೊಂಬನ್ನಿ, ಏನು ಮಾಡ್ತಾ ಇದ್ದೀರಿ ನಿಮ್ಮ ಮಕ್ಕಳಿಗೆ ಗೊತ್ತಾಗುತ್ತೆ. ಇಲ್ಲದ್ರೆ ಅವ್ರು ಯಾವುದೋ ಡಿಗ್ರಿ ಹಿಡ್ಕೊಂಡು ಅಮೇರಿಕಕ್ಕೆ ಹೋಗ್ತಾರೆ, ಅಮೇರಿಕ ಹೋದೋ ಮತ್ತೇನೋ ಮಾಡ್ಕೊಂಡು ಹೋಗ್ತಾನೆ. ಹಾಗಾಗಿ ನಿಮ್ಮ ಸಮಾಜದ ನಿಮ್ಮ ಸಂಸ್ಕೃತಿಯ ಗಂಧ ತಿಳಿಬೇಕು ಅಂತಂದರೆ ನಿಮ್ಮ ಮಕ್ಕಳಿಗೆ ಮೊದಲು ಕಲಿಸ್ಬೇಕಪ್ಪ. ಅದನ್ನು ನೀವು ಏನು ಮಾಡ್ತಾಯಿದ್ದು ನಿಮ್ಮ ಮಕ್ಕಳಿಗೆ ಗೊತ್ತಾಗಿರಲಿಲ್ಲ. ಇಲ್ಲಿ ನೀವು ಮಾಡಿದ ಗಂಟು ಒಂದು ಮಕ್ಕಳಿಗೆ ಸಿಕ್ಕೇ ಹೋಗ್ಬೋದು, ಅಂಥ ಪರಿಸ್ಥಿತಿ ಬರೋದು ಬೇಡ. ಹಾಗಾಗಿ ಮಕ್ಕಳಿಗೆ ಮೊದಲು ನಿಮ್ಮ ಸಮಾಜದ ನಿಮ್ಮ ಸಂಸ್ಕೃತಿ ಕಲ್ಪನೆ ಕೊಡಿ ಅನ್ನೋದಕ್ಕೆ ಅದಕ್ಕೆ ಸಾಕ್ಷಾತ್ ಉದಾಹರಣೆಯಾಗಿ ಇಲ್ಲಿ ಮಕ್ಕಳ ಸಂತೆಯನ್ನು ಆಯೋಜನೆ ಮಾಡಿದ್ದೀರಿ. ಆ ಮಕ್ಕಳು ಕೂಡ ತಾವು ಗಳಿಸಿ ಉಳಿಸಿದ್ರಲ್ಲಿ ಯತ್ಕಿಂಚಿತನ ಹಿಂದೆ ಕೂಡ ಗೋಮಾತೆಗೆ ಅರ್ಪಣೆ ಮಾಡಬೇಕು ಅನ್ನೋ ಭಾವನೆ ಕೊಟ್ಟಿದ್ದು ಇನ್ನೂ ಸಂತೋಷದಾಯಕವಾದಂಥ ವಿಚಾರ. ಗೋವು ಭಾರತದ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ನೋಡಿ ಗೋವಿಂದ ಎಷ್ಟು ಸುಂದರವಾದ ಪರಿಕಲ್ಪನೆ ಇದೆ ಅಂತಂದರೆ, ಯಾವುದೇ ಯಜ್ಞಕ್ಕಿದ್ದರೂ ಕೂಡ ಯಾರು ಭಟ್ರು ಏನು ದಕ್ಷಿಣೆ ಅಂತ ಮೊದಲು ಕೇಳುವಂಥ ಸಂಪ್ರದಾಯ ಇತ್ತಂತೆ. ಕೇ ಋತ್ವಿಜ ಕಾವಾ ದಕ್ಷಿಣಾ ವಸಿಷ್ಠ ವಾಮದೇವಾದಯೋ ಋತ್ವಿಜ ಶತಂಕಲ್ಯಾಣ್ಯೋ ಗಾವೋ ದಕ್ಷಿಣಾ ಶ್ರೋತ ಪಕ್ಕದಲ್ಲಿ ಬರುವಂಥದ್ದು. ಯಾರು ಇದಕ್ಕೆ ಭಟ್ರು ಏನು ದಕ್ಷಿಣೆ ಅಂತ ಕೇಳಿದ್ರೆ 100 ಕಲ್ಯಾಣಿಯಾದಂಥ ಹಸುಗಳು ದಕ್ಷಿಣೆಯಪ್ಪ ಅಂತ ಹೇಳುವಂಥ ಹಿಂದೆ ಕಲ್ಪನೆ ಇತ್ತಂತೆ. ನೋಡಿ ಗೋವಿನ ಉತ್ಪನ್ನಗಳು ಹಾಲಾಗಲಿ ಮೊಸರಾಗಲಿ ತುಪ್ಪವಾಗಲಿ ಮಾರುವ ವಸ್ತಲ್ಲ, ಆದರೆ ಗೋವು ಆರ್ಥಿಕತೆಯ ಪ್ರತೀಕವಾಗಿತ್ತು. ಸಮಾಜದ ಕಲ್ಪನೆ ಎಷ್ಟು ಸುಂದರವಾಗಿದೆ ನೋಡಿ. ಗೋವಿನ ಉತ್ಪನ್ನಗಳು ಮಾರುವಂಥದ್ದಲ್ಲ, ಆದರೆ ಗೋವು ಆರ್ಥಿಕತೆಯ ಮೂಲ ಕೇಂದ್ರ ಆಗಿರಬೇಕು. ಅಂದರೆ ಸಮಾಜ ಯಾವ ಲೆಕ್ಕದಲ್ಲಿ ಸಂವೇದನೆ ಎಷ್ಟು ಗಟ್ಟಿಯಾಗಿರಬೇಕು ಅನ್ನೋದನ್ನು ಅದು ತೋರಿಸ್ತದೆ ನಮಗೆ. ಅಂತಹ ಭಾರತವನ್ನು ನಾವು ಈಗ ಕಾಣಲಿಕ್ಕೆ ಸಾಧ್ಯವಂತ ಕೇಳಿದ್ರೆ ನಾವೆಲ್ಲ ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ. ಹಿಂದೆ ನೋಡಿ, ಹಿಂದಿನ ಕಾಲದಲ್ಲಿ ಮದುವೆ ಮನೆಗೆ ಹೋಗುವಾಗ ಪ್ರತಿ ಮನೆಯಿಂದ ಒಂದು ಕ್ಯಾನ್ ಹಾಲು ಮೊಸರು ಬರ್ತಿತ್ತು. ಅಂಗಡಿಯಿಂದ ಹಾಲು ತರುವಂಥ ಸಂಪ್ರದಾಯ ಇರಲಿಲ್ಲ. ಆ ನಂತರ ಮನೆ ಮಾಡಿದ ಕಜ್ಜವನ್ನು ಹೆಣ್ಣು ಮಕ್ಕಳಿಗೆ ಕೊಟ್ಕೊಳ್ಳೋಂಥ ಒಂದು ಸಂಪ್ರದಾಯ ಇತ್ತು. ಈಗ ನೋಡಿ ಈಗ ಏನಾದರೂ ಇದೆಯಾ ಅಂತ ಯಾವ್ದಾರು ಒಂದು ಸಂಪ್ರದಾಯ ಯಾವ್ದಾರು ಮನೇನ ಗಿಂಡಿದ್ದು ಕಲಿಕ್ಕೆ ಏನಾದ್ರು ನಾವು ಕಾಣ್ತೀವಿ ಆಗಿನ ಕಾಲದಲ್ಲಿ? ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾತಕ್ಕೆಂದ್ರೆ ಮನೇಲಿ ಹಸುವೇ ಇಲ್ವಲ್ಲ. ಯಾತಕ್ಕೆಂದ್ರೆ ನಮ್ಮ ಮಗ ಓದ್ಕೊಂಡು ಅಮೆರಿಕಕ್ಕೆ ಹೋಗಿದ್ದಾನೆ, ನಮ್ಗೆ ವಯಸ್ಸಾಯ್ತು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಹಿಂಗಾಗ್ತಾ ಇದ್ದಾಗ ತೋಟಕ್ಕೆ ಎಲೆ ಚಿಕ್ಕನ್ನು ಬರ್ತದೆ, ಇನ್ಯಾವುದೋ ಬಂದೇ ಬರ್ತದೆ. ಯಾತಕ್ಕೆಂದರೆ ಭೂಮಿ ಸತ್ವಗಳ್ಕೊಂಡಾಗ ಭೂಮಿಗೆ ರೋಗ ಬರಲೇಬೇಕಲ್ಲ. ಹಾಗಾಗಿ ಜಗತ್ತಿನಲ್ಲಿ ಇಡೀ ಭೂಮಿಯಲ್ಲಿ ಹೆತ್ತ ತಾಯಿಯನ್ನು ಬಿಟ್ಟು 3ಕ್ಕೆ ಮಾತೆಯ ಮಾನ್ಯತೆಯನ್ನು ಕೊಟ್ಟಿದೆ ನಮ್ಮ ಸಂಸ್ಕೃತಿ. ಒಂದು ಭೂಮಾತಾ, ಒಂದು ಗೋಮಾತಾ, ಮತ್ತೊಂದು ಗಂಗಾಮಾತಾ ಅಂತ. ಭೂಮಾತೆಯ ಆಶ್ರಯಕ್ಕೆ ಗಂಗಾಮಾತೆ ಗೋಮಾತೆ ಎರಡೂ ಬೇಕು. ಇದೇ ಭೂಮಾತೆಯಲ್ಲಿ ಸರಿಯಾಗಿ ಸಸ್ಯರಾಜಿ ಹುಟ್ಟಿ ಆ ಸಸ್ಯರಾಜಿ ಗೋಮಾತೆಗೆ ಅನ್ನವಾಗಿ ಆ ಭೂಮಿಗೆ ಬೇಕಾದಂಥ ಗೊಬ್ಬರವನ್ನು ಮನುಷ್ಯರಿಗೆ ಬೇಕಾದಂಥ ಆಹಾರವನ್ನು ಸಮೃದ್ಧವಾಗಿ ಕೊಡೋದಕ್ಕೆ ಗೋಮಾತೆ ಶಕ್ತಳಾಗ್ತಾಳೆ. ಹಾಗಾಗಿ ಭೂಮಾತಾ, ಗೋಮಾತಾ, ಗಂಗಾಮಾತಾ ಇದು 3 ಪರಿಶುದ್ಧವಾಗಿರಲಿಕ್ಕೆ ಗೋಮಾತೆಯ ಆಶ್ರಯ ಅತ್ಯಂತವಾಗಿ ಹೆಚ್ಚಿಗೆ ಬೇಕಾಗ್ತದೆ ನಮಗೆ ಈ ಕಾಲದಲ್ಲಿ. ತತ್ರಾಪಿ ದೇಶಿ ಗೋವುಗಳು ಇದೇನಿದೆಯಲ್ಲ ಅದು ಅತ್ಯಂತವಾಗಿ ಅದು ಇದ್ದಾಗಲೂ ಅದು ಹೋದಾಗಲೂ ಕೂಡ ಗೋನಂದ ಜಲ ಒಂದು ಹೊಸ ಕಾನ್ಸೆಪ್ಟ್ ಬಂದು ಎಲೆ ಚುಕ್ಕೆ ರೋಗಕ್ಕೆ ಭೂಮಿಯ ಸತ್ವವನ್ನು ವರ್ಧಿಸಲಿಕ್ಕೆ ಅತ್ಯಂತ ಉತ್ತಮವಾದ ಗೊಬ್ಬರ ಗೋನಂದ ಜಲ ಅಂತ ಈಗ ತೀರ್ಮಾನವಾಗಿ ಎಲ್ಲ ಕಡೆ ಬಳಕೆ ಕೂಡ ಶುರುವಾಗಿದೆ ಈಗ. ಹಾಗಾಗಿ ಇದ್ದಾಗಲೂ ಹೋದಾಗಲೂ ಅತ್ಯಂತ ಮನುಷ್ಯನಿಗೆ ಉಪಯೋಗಿಯಾದಂಥದ್ದು ಗೋವು. ಹಾಗಾಗಿ ಅಂಥ ಗೋವನ್ನು ನಾವು ಬಿಟ್ಟುಕೊಂಡು ಮೂರ್ಖರಾಗುವಂಥ ಅಂಥ ಒಂದು ಉದ್ದಟತನಕ್ಕೆ ನಾವು ಯಾವತ್ತೂ ಹೋಗೋದು ಬೇಡ. ಆ ಗೋಸೇವೆಯಿಂದಲೇ ನಮ್ಮ ಜೀವನ ಧನ್ಯತೆಯನ್ನು ಕಾಣೋಣ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಇಡೀ ಎಲ್ಲ ಆಯೋಜಕರಿಗೆ ಧನ್ಯವಾದ ತಿಳಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಶುಭವಾಗಲಿ ಅಂತ ಹಾರೈಸ್ತೇನೆ. ಮುಂದಿನ ಸಮಾಜ ಸಂಘಟನೆಗೆ ಇದೊಂದು ಅತ್ಯಂತ ಜ್ಯೋತಿ ಆಗ್ತದೆ, ಒಂದು ದ್ಯೋತಕವಾದಂಥ ಒಂದು ಸಂವಹನಕ್ಕೆ ಅತ್ಯಂತ ಮಾಧ್ಯಮವಾಗ್ತದೆ. ಹೀಗೆ ಇದು ಮುಂದೆ ಉಳಿದು ಬೆಳ್ಕೊಂಡು ಹೋಗಲಿ. ನಮ್ಮ ಗೋಶಾಲೆ ಕೂಡ ನೀವು ಬನ್ನಿ ಸಮಯವಿದ್ದಾಗ. ಶಿರಸಿ ತಾಲೂಕು ಹುಲ್ಲೇಕಲ್ ವಾಣಿಜ್ಯ ಜಟಿಗೆದ್ದೆ ಮಾರ್ಗದಲ್ಲಿ ಬಕ್ಕಳದ ಕ್ರಾಸ್ನಲ್ಲಿ ಮುಂದೆ ಹೋದರೆ ಅಲ್ಲಿಂದ 1 ಕಿಲೋಮೀಟರ್ಗೆ ಬೆಣ್ಣೆಗೆದ್ದೆ ಅಂತ ಅವ್ರನ್ನ ನಮ್ಮ ಗೋಶಾಲೆ ಇದೆ. ಈಗ ಸರಿ ಸುಮಾರು 200-250 ಹಸುಗಳ ಪಾಲನೆ ಆಗ್ತಾಯಿದೆ. ಇನ್ನೊಂದು 250 ಹಸುಗಳು ತಾಗೋಷ್ಟು ಬಿಲ್ಡಿಂಗ್ ಕಟ್ಟಿಯಾಗಿದೆ. ಮುಂದೆ ಭಗವಂತ ನಡೆಸ್ಕೊಟ್ರೆ ಅದು ಭಗವಂತ ನಡೆಸಬೇಕು, ಅದನ್ನು ನಡೆಸ್ಕೊಟ್ರೆ ಅಷ್ಟು ಗೋಶಾಲೆನ ಪೂರ್ಣ ಮಾಡಿಕೊಂಡು ಮುಂದಿನ ಕೆಲಸವನ್ನು ಮಾಡೋದಕ್ಕೆ ನಾವು ವಿಚಾರ ಮಾಡ್ತಾ ಇದ್ದೇವೆ. ಯಾವುದು ಯಾತಕ್ಕೆಂದರೆ ನಮ್ಮ ಹತ್ರ ಏನೂ ಇಲ್ಲ ಅಂದರೆ ಏನೂ ಇಲ್ದಿದ್ದವರು ನಾವು. ಇಂಥ ಇದಕ್ಕೆ ಯಾವುದೋ ಅಮೇರಿಕಾತೋರಿಂದ ಯಾರೋ ಒಬ್ಬರು ಪ್ರೇರಣೆ ಕೊಟ್ಟು ಬರ್ತಾರೆ ಅಂತಂದ್ರೆ ಲಕ್ಷ್ಮೀನರಸಿಂಹ ಕೃಪೆ ಇರಬೇಕು ಅದು. ಹಾಗಾಗಿ ಅಂಥ ಎಲ್ಲವನ್ನು ನಡೆಸುವಂಥ ಲಕ್ಷ್ಮೀನರಸಿಂಹನ ಪಾದಕ್ಕೆ ನೀವು ಕೊಟ್ಟಂಥ ಈ ಅವಕಾಶವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ನನ್ನ ಮಾತಿಗೆ ಮಂಗಳಾಡ್ತೇನೆ. ನಮಸ್ಕಾರಗಳು. ವೇದಮೂರ್ತಿ ನಾರಾಯಣ್ ಭಟ್ ಅವರು ಉತ್ತಮ ವಾಗ್ಮಿಗಳು.
ಬಹುಶಃ ಇನ್ನೂ ಹೆಚ್ಚಿನ ಸಮಯ ಇದ್ದರೆ ಇನ್ನೂ ಹೆಚ್ಚಿನ ಒಂದು ಜ್ಞಾನದ ಬೆಳಕು ಇಲ್ಲಿ ಹಂಚಲ್ಪಡ್ತಾ ಇತ್ತು. ಸಮಯದ ಮಿತಿಗಾಗಿ ಅವರಲ್ಲಿ ಕ್ಷಮೆ ಕೇಳ್ತಾ ಇದ್ದಾನೆ. ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀರಿ. ಗೋಶಾಲೆಯ ವತಿಯಿಂದ ನಿಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಆತ್ಮೀಯ ಮಿತ್ರರು ಹೌದು, ಇವರು ಕೂಡ ಉತ್ತಮ ವಾಗ್ಮಿಗಳೇ. ಶ್ರೀ ಜಯರಾಮ್ ಭಟ್ ಅವರು ನಿವೃತ್ತ ಪ್ರಾಚಾರ್ಯರು, ವಾಣಿಜ್ಯ ಕಾಲೇಜು AV ಬಾಳಿಗ ವಾಣಿಜ್ಯ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು. ಇವರು ಕೂಡ ಪ್ರತಿ ವರ್ಷ ಅತಿ ಹೆಚ್ಚಿನ ದೇಣಿಗೆಯನ್ನು ನಮ್ಮ ಗೋಶಾಲೆಗೆ ಕೊಡುವಂಥವರು. ಅವರನ್ನು ಈ ನುಡಿ ಮಂಟಪಕ್ಕೆ ಈಗ ಆಹ್ವಾನಿಸ್ತಾ ಇದ್ದೇನೆ. ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರೇ ಮತ್ತು ಗೋಪ್ರೇಮಿಗಳೇ ಮತ್ತು ಮಾತೃ ಸಮಾಗಮದ ಎಲ್ಲ ಮಾತೆಯರೇ, ಜೊತೆಯಲ್ಲಿ ಎದುರಿಗೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ನನ್ನ ಊರಿನ ಆತ್ಮೀಯರೇ, ನನಗೀಗ ಏನು ಅನಿಸ್ತಾ ಇದೆ ಅನ್ನೋದನ್ನು ಕೇಳಿದೆ, ಹೆಣ ಸುಟ್ಟಿಗೆ ಬಂದವನ ಹತ್ರ ಸತ್ತು ಸುದ್ದಿ ಹೇಳುವ ಪರಿಸ್ಥಿತಿ ಬಂದಂಗೆ ಅನಿಸ್ತಾ ಇದೆ. ಇಂತಿಂಥ ಮಹಾನ್ ವ್ಯಕ್ತಿಗಳೆಲ್ಲರೂ ಮಾತಾಡಿದ ಮೇಲೆ, ಮಾತೆಯರು ಮಾತನಾಡಿದ ಮೇಲೆ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಏನು ಮಾತನಾಡಿ ಏನು. ಹಾಗಾಗಿ ಒಂದು ಸ್ವಲ್ಪ ಭಯ ಉಂಟಾಗ್ತಾ ಇದೆ. ಆದರೂ ನೀವೆಲ್ಲರೂ ನಮ್ಮವರು ಎನ್ನುವ ಧೈರ್ಯ ನನಗಿದೆ. ಏನಾದರೂ ತಪ್ಪಿದ್ರು ಯಾರ ಹತ್ರ ಹೇಳುವುದಿಲ್ಲ, ನಿಮ್ಮ ಹತ್ರ ಇಟ್ಕೊಳ್ರಿ ಎನ್ನುವ ವಿನಂತಿಯನ್ನು ಮಾಡ್ತಾ ಒಂದು 10 ಅಥವಾ 15 ನಿಮಿಷದ ಒಳಗೆ ನನ್ನ ಮಾತನ್ನು ಮುಗಿಸ್ತೇನೆ. ಬೇಜಾರು ಬಂದರೆ ಎದ್ದು ನಿಂತ್ಬಿಡಿ, ನಾಷ್ಟಕ್ಕೆ ಮುಗಿಸ್ಬಿಡ್ತೇನೆ. ಇವತ್ತು ಮಾತೃ ಸಮಾಗಮ, ಮಾತೆಯರಿಗಿರುವಷ್ಟು ಮಹತ್ವ ಜಗತ್ತಿನಲ್ಲಿ ಇನ್ಯಾರಿಗೂ ಇಲ್ಲ, ತಿಳ್ಕೊಂಡ್ಬಿಡಿ. ನನ್ನ ವೈಯಕ್ತಿಕ ಅಭಿಪ್ರಾಯವೋ ಅಥವಾ ನಿಮ್ಮೆಲ್ಲರ ಅಭಿಪ್ರಾಯವೋ ಅದು ನಿಮಗೆ ಬಿಟ್ಟದ್ದು. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅದು ಶ್ರೇಷ್ಠವಾದದ್ದು. ಮಾತು ಸಮಂ ನಾಸ್ತಿ ಶರೀರ ಪೋಷಣೆ. ಇವತ್ತೆಲ್ಲ ಇಲ್ಲಿ ನಾವು ಬರಲಿಕ್ಕೆ ಏನಾದರೂ ಕಾರಣೀಕರ್ತವಾಯಿತು ಅನ್ನುವುದಾದರೆ ಅದಕ್ಕೆ ನಮ್ಮ ತಾಯಿಯೇ ಕಾರಣ. ಅವಳು ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ನಮಗೊಂದು ಅದ್ಭುತವಾದಂಥ ಸಂಸ್ಕಾರವನ್ನು ಕೊಟ್ಟಿದ್ದಾಳಲ್ಲ, ಆ ಸಂಸ್ಕಾರವನ್ನು ಕೊಡದಿದ್ದು ನಾವಿಲ್ಲಿ ಬರುವುದಿಲ್ಲಾಗಿತ್ತು. ಹಾಗಾಗಿ ಅದಕ್ಕೆ ಈ ಎಲ್ಲ ಮಾತೆಯರು ಕೂಡ ಅದಕ್ಕೆ ಕಾರಣೀಭೂತರಾದವರು. ಒಂದು ಮಗುವನ್ನು ಪರಿಪೂರ್ಣವಾದಂಥ ರೀತಿಯಲ್ಲಿ ಸಾಕಲಿಕ್ಕೆ ಆ ತಾಯಿಯಿಂದ ಮಾತ್ರ ಸಾಧ್ಯ. ಇನ್ನು ಯಾರೂ ಅದಕ್ಕೆ ತಾನು ಸಾಕ್ತೇನೆ ಎನ್ನುವುದಾಗ ಅಂದರೂ ಕೂಡ ಆ ಮಗುವಿಗೂ ಕೂಡ ಆ ಸ್ಪರ್ಶದ ಜ್ಞಾನದಿಂದಲೇ ಅದು ಸುಖವನ್ನು ಕೊಡುವಂತಹ ಸಾಮರ್ಥ್ಯ ಇದ್ದರೆ ಅದು ಅವಳಲ್ಲಿ ಮಾತ್ರ. ಯಾಕೆ ಅಂತಂದರೆ ತಾಯಿಯ ಹಾಲು ಕೂಡ ಅಮೃತಕ್ಕೂ ಮಿಗಿಲಾದದ್ದು. ತನ್ನ ಮಗುವಿನ ಪರಿಪೂರ್ಣವಾದಂಥ ಬೆಳವಣಿಗೆಗೆ ತಾನು ಕೊಡ್ತಕ್ಕಂಥ ಹಾಲು ಅತ್ಯಂತ ಶ್ರೇಷ್ಠವಾದದ್ದು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಈ ತಾಯಿ ಇದಾಳಲ್ಲ, ಈ ತಾಯಿಯ ನಂತರದ ಸ್ಥಾನ ಗೋವಿಗೆ ಬರ್ತದೆಯಂತೆ. ನಾವು ಚಿಕ್ಕವರಿರುವಾಗ ಒಂದು ಪದ್ಯ ಇತ್ತು, ಆಕಳ ಹಾಲನ್ನು ಕುಡಿಯೋಣ, ಆನೆಯ ಕಸುವನ್ನು ಪಡೆಯೋಣ. ಈಗ ಒಂದು ವಿಷಾದದ ಸಂಗತಿ ಅಂತಂದರೆ ಮನೆಯಲ್ಲಿ ಆಕಳೇ ಇಲ್ಲ. ಯಾರು ಹಾಲು ತಂದು ಕೊಟ್ಟದ್ದನ, ಅದು ಎಷ್ಟು ದಿನದ್ದೋ ಏನೋ ಪ್ಯಾಕ್ನಲ್ಲಿ ಬಂದದ್ದನ ನಾವು ಮೊದಲೇ ಪ್ಲಾಸ್ಟಿಕ್ ತ್ಯಾಜ್ಯ ಅಂತೇವೆ. ಆದರೆ ಆ ತ್ಯಾಜ್ಯದಲ್ಲಿಯೇ ಹಾಲು ಬರ್ತದೆ, ಅದನ್ನು ತ್ಯಜಿಸ್ಲಿಕ್ಕೆ ಆಗುವುದಿಲ್ಲ, ಯಾಕಂತಂದು ಹಾಲಲ್ಲ, ದುಡ್ಡು ಕೊಟ್ಟದ್ದು. ಹಾಗಾಗಿ ಅಂತಹ ಹಾಲನ್ನು ಕುಡ್ಕೊಂಡು ನಾವು ಬದುಕ್ತಾ ಇದ್ದೇವೆ. ನಾವು ಖಂಡಿತವಾಗಿಯೂ ಅದರಿಂದ ಆನೆಯ ಕಸುವನ್ನು ಪಡೆಯುವುದಿಲ್ಲ. ಇದ್ದ ಕಸುವನ್ನು ಇಟ್ಕೊಂಡು ಹೋಗಬೇಕಾದ್ರೆ ಹೋರಾಡಬೇಕಾದೀತು. ತಾಯಿಯಾದವಳಿಗೆ ಯಾವ ಹಂತದಲ್ಲಿ ತನ್ನ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ಹೇಳಿ? ಹುಟ್ಟಿದಾಗಂತೂ ಆಯಿತು, 5 ವರ್ಷದವರೆಗೆ ಅವನ ಜೊತೆಯಲ್ಲೇ ಇರುವುದು, ಅವಳ ನೆರಳೆ ನಮ್ಮ. ಅದನ್ನು ಬಿಟ್ಟರೆ ಮತ್ತೆ ಯಾರಿಂದೂ ಸಾಧ್ಯ ಇಲ್ಲ. ಅವನು ತೀಡ್ಲಿ, ಅವನಿಗೆ ಆರೋಗ್ಯ ಹೋಗಲಿ, ಏನು ಹೋದರೂ ಕೂಡ 24 ಗಂಟೆಯಲ್ಲಿಯೂ ಕೂಡ ಅವಳು ಕಾರ್ಯಮಗ್ನಳಾಗ್ತಾಳೆ ಅಂದರೆ ತನ್ನ ಮಕ್ಕಳಿಗೆ ಮಾತ್ರ. ಅಂತಹ ಮಹಾನ್ ತಾಯಿಗೆ ನಾವೆಲ್ಲರೂ ಕೂಡ
ಗೌರವವನ್ನು ಅರ್ಪಿಸೋಣ. ಯಕ್ಷ ಪ್ರಶ್ನೆಯಲ್ಲಿ ಯಕ್ಷ ಕೇಳ್ತಾನೆ ಧರ್ಮರಾಜನಿಗೆ ಏನು ಅನ್ನುವುದನ್ನು ಕೇಳಿದ್ರೆ, ಕಿಂ ಸ್ವಿದ್ ಗುರುತರಂ ಭೂಮೆ, ಭೂಮಿಗಿಂತಲೂ ಭಾರವಾದಂಥ ವಸ್ತು ಜಗತ್ತಿನಲ್ಲಿ ಇದೆಯೋ, ಇದ್ರಿ ಯಾವುದು? ನಿಮ್ಮಂತಹ ಸಾಮಾನ್ಯ ವ್ಯಕ್ತಿ ಆದರೆ 1000 ಮಾತು ಹೇಳ್ಬಿಡ್ತಿದ್ವೋ ಏನೋ. ಆದರೆ ಪಾಂಡವ ಧರ್ಮರಾಜ ಹೇಳಿದ ಒಂದೇ ಒಂದು ಮಾತು ಎನ್ನುವುದನ್ನು ಕೇಳಿದ್ರೆ, ಮಾತಾ ಗುರುತರ ಭೂಮೇ, ಭೂಮಿಗಿಂತಲೂ ಹೆಚ್ಚಿನದಾದಂಥ ಭಾರ ಇರುವುದಾದರೆ ಅದು ತಾಯಿಗೆ ಮಾತ್ರವಂತೆ ತಿಳ್ಕೊಳ್ಳಿ. ಹಾಗಾಗಿ ನಿಮ್ಮ ಸ್ಥಾನಕ್ಕೆ ಮತ್ತೊಂದು ಸರಿಸಾಟಿ ಇಲ್ಲ. ಹಾಗಾಗಿ ಇಂತಹ ಈ ತಾಯಿಗೆ ಸದಾ ಕಾಲವೂ ಕೂಡ ನಾವು ನಮಿಸಬೇಕು ಅಥವಾ ಗೌರವಿಸಬೇಕು. ತಾಯಿಯನ್ನು ಗೌರವಿಸದೇ ಇದ್ದರೆ ಜಗತ್ತಿನಲ್ಲಿ ನೀವು ಯಾರನ್ನು ಗೌರವಿಸುವ ಪ್ರಯೋಜನ ಇಲ್ಲ. ತಾಯಿ ಮತ್ತು ಗುರು ಎರಡು ಜನರು ಮಾತ್ರ ಆ ಸ್ಥಾನವನ್ನು ತುಂಬಲಿಕ್ಕೆ ಸಮರ್ಥರಾದಂಥ ವ್ಯಕ್ತಿ. ಹಾಗಾಗಿ ಯಾರಿಗೆ ನಮಸ್ಕಾರ ಮಾಡದೇ ಇದ್ರೂ ಬೇಜಾರಾಗುವುದಿಲ್ಲ, ತಾಯಿಗೆ ನಮಸ್ಕಾರ ಮಾಡಿ. ತಾಯಿಗೆ ನಮಸ್ಕಾರ ಮಾಡಿದ್ರೆ ಎಲ್ಲ ನಮಸ್ಕಾರ ಮಾಡಿದಂಥ ದೇವತೆಗಳ ಆಶೀರ್ವಾದ ನಿಮಗೆ ಅಲ್ಲಿ ಅನಾಯಾಸವಾಗಿ ಬರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನೋಡಿ, ಗೋ ಸೇವೆಯನ್ನು ಮಾಡಿದರೆ ಏನೆಲ್ಲ ಪರಿಹಾರ ಆಗ್ತದೆ ಎನ್ನುವುದಕ್ಕೆ ನನ್ನ ತಾಯಿ ಹೇಳಿದ ಒಂದು ಉದಾಹರಣೆ ನಿಮ್ಮ ಮುಂದಿಡ್ತೇನೆ. ಕನಿಷ್ಠ ಈಗ ಒಂದು 60-70 ವರ್ಷಗಳ ಹಿಂದೆ ಮೈಲಿ ಬೇನೆ ದೊಡ್ಡ ರೋಗ, ಅದಕ್ಕೆ ಔಷಧಿಯೇ ಇಲ್ಲ. ಆ ಬ್ಯಾನೆ ಬಂತು ಅಂದರೆ ಆ ಬ್ಯಾನೆಯಲ್ಲೇ ಸಾಮಾನ್ಯ ಜನ ಹೋಗ್ಬಿಡ್ತಿದ್ರು. ಇಂತಹ ಸಂದರ್ಭದಲ್ಲಿ ನಮ್ಮ ಮನೆಗೂ ಕೂಡ ಆ ಬೇನೆ ಒಕ್ಕರಿಸಿತು. ನಮ್ಮದು ಕೂಡು ಕುಟುಂಬ. ಆಗ ನಾವು ನಮ್ಮ ದೊಡ್ಡಪ್ಪನವರೆಲ್ಲ ಒಟ್ಟು ಕುಟುಂಬದಲ್ಲಿ ಇದ್ದಾಗ ನನ್ನ ತಂದೆ ಮತ್ತು ನನ್ನ ತಾಯಿಗೆ 2 ಜನರಿಗೆ ಬಿಟ್ಟ ಮನೆಯಲ್ಲಿ ಎಲ್ಲರಿಗೂ ಮೈಲಿ ಅಂತೆ. ಏನು ಮಾಡಬೇಕು ಏನು ಬಿಡಬೇಕು ಎನ್ನುವ ಚಿಂತೆಯಲ್ಲಿರುವಾಗಲೇ ಗೋವುಗಳು ಕೊಟ್ಟಿಗೆಯಲ್ಲಿ ತುಂಬಿಕೊಂಡಿದ್ದು. 9 ರಾಸುಗಳು ಪ್ರಾಣವನ್ನು ಕಳೆದುಕೊಂಡುವಂತೆ. ಹೇಗೆ ಗೋವು ತನ್ನ ಪ್ರಾಣವನ್ನು ಕಳೆದುಕೊಂಡಿತೋ ಹಾಗಾಗಿ ಇವರು ಆ ರೋಗದಿಂದ ಚೇತರಿಸಿಕೊಂಡು ಎಲ್ಲರೂ ಸುಖವಾಗಿದ್ದಾರೆ, ಒಬ್ಬರೂ ತಮ್ಮ ಪ್ರಾಣ ಕಳೆದುಕೊಳ್ಳಿಲ್ಲ. ಗೋವು ನಮಗೆ ಹೇಳದೇನೆ ತನ್ನ ಕೆಲಸ ಮಾಡ್ತದೆ. ನಮ್ಮ ಹತ್ರ ಹೇಳಿದ್ರೂ ಕೆಲಸ ಮಾಡಲಿಕ್ಕಾಗುವುದಿಲ್ಲ. ನಮಗೆ ಮತ್ತು ಅದಕ್ಕೆ ಇಷ್ಟೇ ವಿಶೇಷ. ಹಾಗಾಗಿ ಇಂತಹ ಆ ಗೋವಿನ ವಿಷಯದಲ್ಲಿ ನಾವೆಲ್ಲರೂ ಕೂಡ ಕಾಳಜಿಯನ್ನು ವಹಿಸೋಣ. ಹಿಂದಿನ ವೈಭವವನ್ನು ಮತ್ತೆಲ್ಲರೂ ನಾವು ಪ್ರಯತ್ನ ಮಾಡಿದರೆ ತರಲಿಕ್ಕೆ ಸಾಧ್ಯ. ಕಷ್ಟ ಎನ್ನುವುದನ್ನು ಬಿಟ್ಟುಬಿಡಿ. ಅದರಲ್ಲಿ 250 ಗೋವನ್ನು ಸಾಕಿದಂಥ ಅವರು ಎಷ್ಟು ಖುಷಿಯಲ್ಲಿದ್ದಾರೆ ನೋಡಿ. 250 ಗೋವು, 1-2 ಗೋವಲ್ಲ, 250 ಗೋವು ಸಾಕಿದ್ದಾರೆ. ಜೊತೆಯಲ್ಲಿ ನಮ್ಮಲ್ಲಿಯೂ ಕೂಡ 250 ಗೋವನ್ನು ಸಾಕಲಿಕ್ಕೆ ತನ್ನ ಎಲ್ಲ ಸಮಯವನ್ನು ಮೀಸಲಿಟ್ಟಂಥ ವಿವೇಕ್ ಭಟ್ ಅವರು ಎಷ್ಟು ಖುಷಿಯಲ್ಲಿದ್ದಾರೆ ನೋಡಿ. ಅವರ ಖುಷಿಗೆ ಆ ಗೋವೇ ಕಾರಣ, ಯಾವುದೇ ವಿಶೇಷವಾದಂತಹ ಕೊಡುಗೆ ಕಾರಣವಲ್ಲ. ಹಾಗಾಗಿ ಜೊತೆಯಲ್ಲಿ ತಾಯಿಯಾದವಳು ಎಲ್ಲ ರೀತಿಯಲ್ಲಿಯೂ ಕೂಡ ತನ್ನ ಮಕ್ಕಳ ಬಗ್ಗೆ ಅವಳು ಕಳವಳವನ್ನು ಹೊಂದಿರ್ತಾಳೆ. ಒಂದು ವಿವಾಹವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ತನ್ನ ಮಗಳನ್ನು ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದತ್ತ ಇತಿ ಆಗತ ಲಜ್ಜ ದತ್ತೆ ಇತಿ ವ್ಯಥಿತಂ ಮನಃ ಧರ್ಮ ಸ್ನೇಹಾಂತರೇ ನ್ಯಸ್ತ ದುಃಖಿತ ಕಲು ಮಾತರಹ. ನೋಡಿ, ತಾಯಿಯಾದವಳಿಗೆ ಎಷ್ಟು ಕಳಕಳಿ ಎಂದು ಕೇಳಿದ್ರೆ, ಮಗಳು ದೊಡ್ಡವಳಾಗ್ಬಿಟ್ರೆ ಅಯ್ಯೋ ನನ್ನ ಮಗಳ ಮದುವೆ ಇನ್ನೂ ಮಾಡಲಿಲ್ಲ, ಸರಿಯಾದ ವರ್ಣೆ ಸಿಗಲಿಲ್ಲ, ಆಯಿತು ಇದೆಷ್ಟೆಲ್ಲ ಪ್ರಯತ್ನ ಮಾಡಿ ಯಾರೋ ಒಬ್ಬ ಇಟ್ಕೊಳ್ಳಿ, ಸಿಕ್ಕಿದಂತಹ ಸಂದರ್ಭದಲ್ಲಿ ಅಯ್ಯಯ್ಯೋ ಇಷ್ಟು ದಿನ ನನ್ನ ಮಗಳನ್ನು ಯಾರೂ ಮದುವೆ ಆಗ್ಲಿಕ್ಕೆ ಬರಲಿಲ್ಲ ಅಥವಾ ಮದುವೆ ಆಗ್ಲಿ ಹುಡುಕ್ಲಿಕ್ಕೆ ಆಗ್ಲೇನೋ ಇದ್ದೆ, ಈಗ ಒಬ್ಬ ಸಿಕ್ಬಿಟ್ಟ, ಹಾಗಾಗಿ ಇನ್ನು ನನ್ನ ಮನೆಯಿಂದ ಹೊರಟು ಬಿಡ್ತಾಳಲ್ಲ ಇವಳು, ಅವಳ ಮುಂದಿನ ಪಯಣ ಹೇಗೋ ಏನೋ, ಅವಳು ಸುಖವಾಗಿರ್ತಾಳೋ ಇಲ್ಲೋ ಅಂತಕ್ಕಂಥ ಚಿಂತೆ. ಹಾಗಾಗಿ ಈ ರೀತಿಯಾದಂತಹ ದ್ವಂದ್ವದಲ್ಲಿ ಯಾವಾಗಲೂ ಇರ್ತಾಳೆ. ಮತ್ತು ತಾಯಿಯಾದವಳಿಗೆ ಏನು ಕೇಳಿದ್ರೆ, ನಾವು ಎಷ್ಟೇ ದೊಡ್ಡವರಾಗಿ ನಮ್ಮ ಗಡ್ಡ ಹೋಗಿ ಮೂಗಿಗೆ ಜಪ್ಪಲಿಕ್ಕೆ ಇರುವಂಥ ಪರಿಸ್ಥಿತಿಯಲ್ಲಿಯೂ ನಾನು ಅವಳಿಗೆ ಚಿಕ್ಕವನೇ. ಅಯ್ಯೋ ನಮ್ಮನೆ ತಮ್ಮನಿಗೆ ಅಷ್ಟೆಲ್ಲ ತಿಳಿಯುವುದಿಲ್ಲ ಮಾರಾಯರ ಅಂತಾಳೆ. ತಮ್ಮಂಗೂ ಅಮ್ಮಂಗೂ 20-25 ವರ್ಷ ಡಿಫ್ರೆನ್ಸ್ ಇದ್ದರೂ ಕೂಡ ಅಮ್ಮನಿಗೆ 75 ಆದರೂ ಇವನಿಗೆ 50-55 ಆದರೂ ನನ್ನ ಅಮ್ಮನ ಮಾತು ಅದೇ,
ಹೌದಲ್ಲ? ಹಾಗಾಗಿ ಇಂತಹ ಅಮ್ಮಂದಿರುಗಳು ಪ್ರಯತ್ನಕ್ಕೆ ನಿಂತರೆ ಯಾವುದು ತಾನೇ ಅಸಾಧ್ಯವಾದೀತು ಹೇಳಿ. ಹಾಗಾಗಿ ಈಗೆಲ್ಲ ಸಾಧನೆ ಮಾಡಿದಂತಹ ಮಾತೆಯರು ನನ್ನ ಹಿಂದಿದ್ದಾರೆ. ಅವರ ಸಾಧನೆಗೆಲ್ಲವುದೂ ಕೂಡ ಅವರಲ್ಲಿಯ ಈ ಚೈತನ್ಯವೇ ಕಾರಣ. ಇವತ್ತು ಮತ್ತೊಂದು ವಿಶೇಷ ಅನ್ನುವುದನ್ನು ಕೇಳಿದ್ರೆ ಮಕ್ಕಳ ಸಂತೆ. ನಾವು ಆ ಬಿಸಿಲಲ್ಲಿ ಹೋಗಿ ಸಂತೆ ನೋಡ್ಕೊಂಡು ಬಂದಿದ್ದೇವೆ. ಆದರೆ ಇಲ್ಲಿಯ ಮಕ್ಕಳ ಚೈತನ್ಯದ ಸಂತೆಯನ್ನು ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಕ್ಕಳನ್ನು ತೊಡಗಿಸಿದಂತಹ ನಿಮ್ಮೆಲ್ಲರಿಗೂ ದೊಡ್ಡ ಧನ್ಯವಾದವನ್ನು ಹೇಳ್ತೇನೆ. ಅವರ ಆ ಉತ್ಸಾಹ ನಮ್ಮೆಲ್ಲರಲ್ಲಿಯೂ ಕೂಡ ಚಿರಕಾಲವಾಗಿ ಇರಲಿ. ಜೊತೆಯಲ್ಲಿ ನಾವು ದನ ಕಾಯುವ ಅಂತೇವೆ. ಎಲ್ಲರೂ ಶಬ್ದ ಬಂದಾಗ ಹೋಗ ಅವ್ನು ದನ ಕಾಯು ಕಡ್ಡಿಲ್ಲ ಅಂತೇವೆ. ದಯಮಾಡಿ ದನ ಕಾಯುವಷ್ಟು ಶ್ರೇಷ್ಠ ಕಾರ್ಯ ಇನ್ನೊಂದಿಲ್ಲ. ಸಹನೆ ಜೊತೆಯಲ್ಲಿ ಅದರಿಂದ ಲಾಭ. ಉದಾಹರಣೆಗೆ ನೋಡಿ, ನಂದಿನಿಯ ಸೇವೆಯನ್ನು ಮಾಡಿಕೊಂಡಂತಹ ರಘುವಂಶದ ಒಬ್ಬ ಮಹಾನ್ ಶ್ರೇಷ್ಠ ವ್ಯಕ್ತಿ ತನ್ಮೂಲಕವಾಗಿ ಏನಾಯಿತು, ಅವನು ದಿಲೀಪ ಮಕ್ಕಳನ್ನು ಒಂದು ಪಡೆಯದೆ ಬಹಳ ಕೊರತೆಯಲ್ಲಿದ್ದ. ಅವನಿಗೆ ಏನೆಲ್ಲ ಚಿಂತೆ ಬಾಕಿ ಯಾವುದೂ ಇಲ್ಲ ಇತ್ತು, ಒಂದೇ ಚಿಂತೆ ಮಕ್ಕಳಿಲ್ಲ. ಕೊನೆಯಲ್ಲಿ ವಸಿಷ್ಠನಲ್ಲೂ ಕೇಳಿದಾಗ ಹೇಳ್ತಾನೆ, ನೀನು 21 ದಿನಗಳ ಪರ್ಯಂತ ನಂದಿನಿಯ ಸೇವೆಯನ್ನು ಮಾಡಿದರೆ ನಿನಗೆ ಯಾವುದೇ ಕಾರಣಕ್ಕೂ ಕುಲಪುತ್ರನನ್ನು ಪಡೀತೀಯ ಅಂತಕ್ಕಂಥನ್ನು ಹೇಳಿದ ಮೇಲೆ 21 ದಿನಗಳ ಪರ್ಯಂತ ಗೌರವಯುತವಾಗಿ ನಂದಿನಿಯನ್ನು ಕಾಯ್ತಾನೆ. ಆ ನಂತರದಲ್ಲಿ 21ನೇ ದಿನ ಅದು ಪ್ರತ್ಯಕ್ಷವಾಗಿ ತನ್ನ ಹಾಲನ್ನು ಒಸರ್ತದೆ. ಆ ದೊನ್ನೆಯಲ್ಲಿ, ಆ ಅಡವಿಯಲ್ಲಿ ಇರತಕ್ಕಂತಹ ತನ್ಮೂಲಕವಾಗಿ ಎಲೆಯ ದೊನ್ನೆಯಲ್ಲಿ ಆ ಹಾಲನ್ನು ತೆಗೆದುಕೊಂಡು ಹೋಗಿ ನಿನ್ನ ಧರ್ಮಪತ್ನಿ ಸುದಕ್ಷಿಣಾದೇವಿಗೆ ಕೊಡು ಎನ್ನುವುದಾಗಿ ಹೇಳಿದ ಮೇಲೆ ಆ ಹಾಲನ್ನು ಭಕ್ಷಿಸಿದಂಥ ಅವಳು ಆವಾಗ ಗರ್ಭಿಣಿಯಾಗ್ತಾಳೆ. ಗರ್ಭಿಣಿಯಾಗಿ ಆ ಜಗತ್ತಿಗೆ ಶ್ರೇಷ್ಠವಾದಂಥ ಬೆಳಕನ್ನು ಚೆಲ್ತಕ್ಕಂಥ ರಘುವಂಶಕ್ಕೆ ಒಂದು ಕುಡಿಯನ್ನು ನೀಡ್ತಾಳೆ. ಹಾಗಾಗಿ ದನ ಕಾಯುವುದು ಕೆಟ್ಟ ಕೆಲಸ ಅಂತ ತಿಳ್ಕೊಳ್ಬೇಡಿ, ಬಹಳ ಶ್ರೇಷ್ಠ ಕೆಲಸ. ನಿಮ್ಮ ಯಾವುದೋ ಮನೋಕಾಮನೆ ಇದ್ದರೆ ಅದು ಖಂಡಿತ ಪೂರೈಸದೇ ಇದ್ದರೆ ಅದು ಗೋವೇ ಅಲ್ಲ ಎನ್ನುವಂಥ ಮಾತಿಗೆ ಸಾಧ್ಯತೆ ಉಂಟು. ಅದು ಆಗ್ತದೆ ಎನ್ನುವ ನನ್ನ ಮಾತು. ಹಾಗಾಗಿ ಇದರ ಜೊತೆಯಲ್ಲಿ ಈ ಗೋಮಾತೆಯ ಕಾರ್ಯದಲ್ಲಿ ದಿನದ 24 ಗಂಟೆಯನ್ನು ತೊಡಗಿಸಿಕೊಂಡಂತಹ ವಿವೇಕ ಎನ್ನ ಹೆಸರಿಗೆ ತನ್ನನ್ನು ಪ್ರಾಮಾಣಿಕವಾಗಿಯೂ ತೊಡಗಿಸಿಕೊಂಡ. ಬಹಳ ಸಲ ಹೆಸರಿಗೆ ಮತ್ತು ಅವರು ಮಾಡ್ತಕ್ಕಂಥ ಕಾರ್ಯಕ್ಕೆ ಸಂಬಂಧ ಇರುವುದಿಲ್ಲ. ಎಷ್ಟೋ ಸರಿ ವಿದ್ಯಾಧರ ಇಟ್ಬಿಡ್ತೇವೆ, ಅದೇ ಸಿಗಿದ್ರೆ ಕಾಳಾಕ್ಷರ ಇರುವುದಿಲ್ಲ, ನನ್ನ ಹೆಸರು ವಿದ್ಯಾಧರ ಪಾಪ, ಹೌದಲ್ಲ. ನಾಗವೇಣಿ ಅಂತಾರೆ ಪಾಪ, ಅಷ್ಟು ಅವಳು ವೇಣಿ ಇಷ್ಟೇ ದೊಡ್ಡದು, ಹೌದಲ್ಲ, ಮೋಟು ಬಾಲ್ದ ನಾಯಿಯಾಗಿ. ಆದರೆ ಇಲ್ಲಿ ಇರತಕ್ಕಂಥ ಈ ವಿವೇಕ ಇದಾನಲ್ಲ, ಅವನು ನನ್ನ ಆತ್ಮೀಯ ವಿದ್ಯಾರ್ಥಿಯೂ ಹೌದು. ಜೊತೆಯಲ್ಲಿ ಅವನ ಆ ವಿವೇಕಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತೇನೆ. ಈ ಗೋಶಾಲೆಯ ಎಲ್ಲ ಪದಾಧಿಕಾರಿಗಳು ಕೂಡ ನಾನು ನತಮಸ್ತಕವಾಗಿ ನಮಸ್ಕರಿಸಿ ನಿಮ್ಮಿಂದ ಇದಕ್ಕೂ ಹೆಚ್ಚಿನ ಸೇವೆ ಬರಲಿ ಅಂತಕ್ಕದ್ದನ್ನು ಹೇಳ್ತೇನೆ. ಈಗ ಇವರೆಲ್ಲ ಮಾಡ್ತಕ್ಕಂತಹ ಆ ಸೇವೆಯ ಮುಂದೆ ನಾನು ಕೊಡ್ತಕ್ಕಂಥ ದಾನ ನಗಣ್ಯ ಎನ್ನುವುದಾಗಿ ನನಗನಿಸಿದೆ. ದಯಮಾಡಿ ಇನ್ನೊಮ್ಮೆ ಎಲ್ಲಿಯೂ ನಾನು ದಾನ ಕೊಟ್ಟಿದ್ದೇನೆ ಹೇಳಬೇಡಿ, ನನಗೆ ನಾಚಿಕೆ. ನಾನು ಕೊಡುವ ದಾನ ಗಟ್ಟಿ 1 ದಿನ 2 ದಿನಕ್ಕೂ ಬರೆದಿದ್ದಂಥ ದಾನ ಕೊಟ್ಟಿದ್ದೇನೆ. ಹಾಗಾಗಿ ನನಗೆ ಇದಕ್ಕೂ ಹೆಚ್ಚಿನ ದಾನವನ್ನು ಕೊಡ್ತಕ್ಕಂತಹ ಸಾಮರ್ಥ್ಯ ನನಗೆ ಬರಲಿ ಎನ್ನುವುದಾಗಿ ಆ ಗೋಮಾತೆಯಲ್ಲಿ ಪ್ರಾರ್ಥಿಸಿ ಆ ಗುರುವಿನಲ್ಲಿ ನಾನು ವಿನಂತಿಸಿಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀಯುತ ಜಯರಾಮ್ ಭಟ್ರವರಿಗೆ ಸಮಿತಿಯ ವತಿಯಿಂದ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಹಾಮಂಡಲದ ಉತ್ತರ ಪ್ರಾಂತದ ಉಪಾಧ್ಯಕ್ಷರು ಶ್ರೀ GS ಹೆಗಡೆಯವರು ನಮ್ಮೊಂದಿಗೆ. ಸ್ಥಳೀಯ ದೇವರಾದಂಥ ಸಂತ ಗೋಪಾಲಕೃಷ್ಣನಲ್ಲಿ ನಮಸ್ಕರಿಸ್ತಾ, ಕಾಮಧೇನುವಲ್ಲಿ ನಮಸ್ಕರಿಸಿ, ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಅಡಿದಾವರಿಯಲ್ಲಿ ನಮಸ್ಕರಿಸ್ತಾ, ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಂಥ ಎಲ್ಲ ಗೋಭಕ್ತರೇ, ಆತ್ಮೀಯರೇ, ಬಂಧು ಮಿತ್ರರೇ, ಈಗಾಗಲೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. 4 ದಿನದ ಈ ಒಂದು ಆಲೆಮನೆ ಹಬ್ಬ ಮತ್ತು ಗೋಸಂಧ್ಯಾ ಕಾರ್ಯಕ್ರಮ
ಪ್ರಾರಂಭದ ದಿನದಲ್ಲಿ ವೈದಿಕ ಸಮಾವೇಶ, ಎರಡನೇ ದಿನದಲ್ಲಿ ಹಿರಿಯರ ಸಮಾವೇಶ, ಹಾಗೆ ನಿನ್ನೆ ದಿವಸ ವಾಟ್ಸಪ್ ಬಳಗ ಮತ್ತು ಯುವ ಬಳಗದ ಸಮಾವೇಶ, ಇವತ್ತು ಮಹಿಳಾ ಸಮಾವೇಶ ಹಾಗೂ ಮಕ್ಕಳರ ಒಂದು ಸಂತೆ. ಈ ಎಲ್ಲ ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸ್ತಿದ್ದರಿಂದ ಈ 4 ದಿವಸದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮವನ್ನು ನಾನು ಭಾಳ ಹತ್ತಿರದಿಂದ ನೋಡ್ತಾ ಇರುವಂಥ ಒಂದು ಸಂದರ್ಭ. ಒಂದು ಮಹಾಮಂಡಳದ ಉತ್ತರ ಕನ್ನಡ ಪ್ರಾಂತದ ಉಪಾಧ್ಯಕ್ಷನಾಗಿ, ಒಂದು ಸಂಘಟನೆಯ ಗುರುಗಳ ಸಂಘಟನೆಯ ಭಾಗವಾಗಿ ಇವತ್ತು ನಾವು ಇಲ್ಲಿ ಮಾತನಾಡಬೇಕು ಅಂತ ಹೇಳಿದ್ರೆ, ಈಗಾಗಲೇ ಗೋಶಾಲೆ ಅಧ್ಯಕ್ಷರು ಪ್ರಾರಂಭದ ಮೊದಲಿನಿಂದಲೂ ಹೇಳ್ತಾ ಇರುವಂಥ ಒಂದು ದಿವಸ ಅಂತ ಹೇಳಿದ್ರೆ 20 ವರ್ಷದಿಂದ ಈ ಒಂದು ಗೋಶಾಲೆ ನಡೀತಾ ಇದೆ. 20 ವರ್ಷದಿಂದ ನಾವು ಹಂತ ಹಂತವಾಗಿ ಈ ಒಂದು ಗೋಶಾಲೆಯನ್ನು ಬೆಳವಣಿಗೆಯನ್ನು ಕಾಣ್ತಾ ಇದ್ದೇವೆ. ಆ ನಂತರದಲ್ಲಿ ಒಂದು 7 ವರ್ಷದಿಂದ ಒಂದು ಯಕ್ಷಗಾನ ಇರ್ಬೋದು ಅಥವಾ ಒಂದು ಗೋಸಂಧ್ಯಾ ಕಾರ್ಯಕ್ರಮದ ಜೋಡಣೆ ಅಥವಾ ಆಲಮನೆ ಹಬ್ಬ ಇರಬಹುದು, ಇದನ್ನು ಜೋಡಣೆ ಮಾಡೋ ಮುಖಾಂತರ ಈ ಗೋಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು. ನಮ್ಮ ಒಂದು ಗೋಶಾಲೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರದ ಅಡಿಯಲ್ಲಿ ಹೋಗ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ನಿನ್ನೆ ನಮಗೆ ಗೋಶಾಲೆಯ ಕೋಶಾಧ್ಯಕ್ಷರು ಅವರ ವರದಿಯಲ್ಲಿ ನೋಡಿದಾಗ ಈ ವರ್ಷ ನಮಗೆ ಸಂಪೂರ್ಣವಾಗಿ ಗೋಶಾಲೆ ತಮ್ಮ ಒಂದು ಆದಾಯದಲ್ಲಿ ಅಥವಾ ಖರ್ಚನ್ನು ಕಳೆದು ಅದು ಒಂದು ಪ್ಲಸ್ನಲ್ಲಿ ಬಂದಿದೆ, ಅಂದರೆ ಅಧಿಕವಾಗಿ ಪ್ರಪ್ರಥಮವಾಗಿ ಬಂದಿದೆ ಅಂತ ನಾವು ತಿಳಿದುಕೊಂಡಿದ್ದೀವಿ. ಇದು ಗೋಶಾಲೆಯ ಒಂದು ಅಧ್ಯಕ್ಷರು ಮತ್ತು ಇಲ್ಲಿಯ ಪದಾಧಿಕಾರಿಗಳ ಒಂದು ಪ್ರಯತ್ನ ಅಂತ ನಾವು ತಿಳಿದುಕೊಳ್ಬಹುದು. ಈಗಾಗಲೇ ನಿರೂಪಣೆಗಾರರು ಅಲ್ಲಿ ಈ ಒಂದು ಗೋಶಾಲೆಯ ಕಾರ್ಯದರ್ಶಿಯರು ಹೇಳಿದಾಗೆ, ನಾವು ಇಲ್ಲಿ ಬರೇ ಮಹಾಮಂಡಲದ ಉಪಾಧ್ಯಕ್ಷ ಅಷ್ಟೇ ಅಲ್ಲ, ಈ ಗೋಶಾಲೆಯ ಒಂದು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡು ಅವರೊಟ್ಟಿಗೆ ಕೈ ಜೋಡಿಸಿ ಈ ಗೋಶಾಲೆ ತನ್ನ ಒಂದು ಕಾಲ ಮೇಲೆ ನಿಂತ್ಕೊಳ್ಬೇಕು ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಈಗಾಗಲೇ ಅನೇಕ ಅಭಿವೃದ್ಧಿಗಳನ್ನು ಕಂಡರೂ ಸಹ ನಾವು ಇನ್ನೂ ಅನೇಕ ಅಭಿವೃದ್ಧಿಗಳನ್ನು ಕಾಣಬೇಕು. ಗೋಶಾಲೆಗೆ ಅನೇಕ ಜನರು ಇನ್ನೂ ಬರಬೇಕು. ಬರೇ ಈ ಒಂದು ಕಾರ್ಯಕ್ರಮಕ್ಕೆ ಅಷ್ಟೇ ಅಲ್ಲ, ಅವರ ಬೇರೆ ಬೇರೆ ಒಂದು ಜನ್ಮದಿನ ಇರ್ಬೋದು ಅಥವಾ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮದ ಪ್ರಯುಕ್ತ ಅವರು ಬೇರೆ ಬೇರೆ ಸಮಯದಲ್ಲಿ ಬಂದರೆ ಈ ಗೋವಿನ ಒಟ್ಟಿಗೆ ಬೆಳೆದು ಈ ಗೋಶಾಲೆಯನ್ನು ತಮ್ಮ ಒಂದು ಅಸ್ತಿತ್ವಕ್ಕೆ ತರಬಹುದು ಹೇಳುವಂಥ ಒಂದು ವಿಚಾರ ನಮಗೆ ಕಾಣ್ತಾ ಇರುವಂಥದ್ದು. ಇವತ್ತು 4 ದಿವಸದಲ್ಲಿ ನಡೆತಕ್ಕಂಥ ಒಂದು ಕಾರ್ಯಕ್ರಮ ನೋಡಿದಾಗ ಅನೇಕ ಜನರು ಬಂದು ಇವತ್ತು ಇಲ್ಲಿ ಬೆಲ್ಲ ಇರ್ಬೋದು, ಕಬ್ಬಿನ ಹಾಲು ಇರ್ಬೋದು ಅಥವಾ ಬೆಲ್ಲದಿಂದ ತಯಾರು ಮಾಡಿದಂಥ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಹೋಗಿದ್ದು ಅಂತ ನಾವು ಕಾಣ್ತಾ ಇದ್ದೇವೆ. ಇದು ಮಾಡಿದಂಥ ಉದ್ದೇಶ ಯಾಕೆಂದರೆ ಇವತ್ತು ಗೋಗಳು ನಶಿಸೋಗಿರ್ತಕ್ಕಂಥ ಮನೆಯಲ್ಲಿ ನಾವು ಹಿಂದೆಲ್ಲ ನೋಡ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಗೋವುಗಳು ತುಂಬ್ತಾ ಇದ್ದಿತ್ತು. ಕೊಟ್ಟಿಗೆಯಲ್ಲಿ ನೋಡ್ತಾ ಇದ್ದಾಗ ಗೋವು ತುಂಬ ಇರ್ತಿತ್ತು, ಮನೆಗಳಲ್ಲೂ ಜನರು ತುಂಬ ಇರ್ತಿದ್ರು. ಆದರೆ ಇವತ್ತಿನ ದಿನದಲ್ಲಿ ಮನೆಯೂ ಸಣ್ಣದಾಗ್ತಾ ಇರುವಂಥ ಸಂದರ್ಭ, ಗೋವು ಎಲ್ಲ ಕಡಿಮೆ ಆಗ್ತಾ ಇರುವಂಥ ಸಂದರ್ಭ. ಆ ಒಂದು ಸಂದರ್ಭದ ಹಿಂದಿನ ಉದ್ದೇಶ ನಮ್ಮ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಒಂದು 20 ವರ್ಷದ ಹಿಂದೆ ಅದನ್ನು ಒಂದು ಕಂಡುಕೊಂಡ್ರು. ಆ ಒಂದು ಪ್ರಯುಕ್ತವಾಗಿ ಇವತ್ತು ಆ ಗೋವು ಸ್ವಲ್ಪ ಪ್ರಮಾಣದಲ್ಲಿ ಉಳಿದಿದೆ ಹೇಳುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಏನೇ ಇದ್ದರೂ ಸಮಯದ ಅಭಾವ ಅಂತ ಸಂಘಟಕರು ಹೇಳ್ತಾ ಇದ್ದಾರೆ. ಇನ್ನೂ ಹೆಚ್ಚು ಜನರು ನಮ್ಮ ಗೋಶಾಲೆಗೆ ಬರಬೇಕು. ಈ ಗೋಶಾಲೆಯಲ್ಲಿ ಇರತಕ್ಕಂಥ ಗೋವುಗಳನ್ನು ಪ್ರೀತಿ ಮಾಡಬೇಕು. ನಿಮಗೆ ಯಾಕೆಂದರೆ ಇದೊಂದು ಗೋಶಾಲೆ ಅಲ್ಲದೆ ಗೋ ಬ್ಯಾಂಕ್ ಅಂತ ನಾವು ಕರಿತಾ ಇರುವಂಥ ಒಂದು ಸಂದರ್ಭ. ನಮ್ಮಲ್ಲಿ ಇರ್ತಕ್ಕಂಥ ದನಗಳನ್ನು ಇಲ್ಲಿ ಕೊಡಬಹುದು ಅಥವಾ ಇಲ್ಲಿಂದ ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಇರುವಂಥ ಒಂದು ಸಂಸ್ಥೆ ಇದು. ಹೀಗಾಗಿ ನೀವೆಲ್ಲ ಈ ಗೋಶಾಲೆಗೆ ತನುಮನಧನದ ಸಹಕಾರವನ್ನು ನೀಡಬೇಕು ಹೇಳುವಂಥ ಒಂದು ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕುಮಟಾ ಮಂಡಲದ ಅಧ್ಯಕ್ಷರು ಶ್ರೀ SV ಹೆಗಡೆ ಅವರು. ಸಂತಾನ ಗೋಪಾಲಕೃಷ್ಣ ಗೋಮಾತೆಯನ್ನು ಮತ್ತು ಕುಲಗುರುಗಳನ್ನು ನಮಿಸಿ ಒಂದೆರಡು ಮಾತು, ಬಹುಶಃ ನಾನೇ ಕೊನೆಯ ಮಾತುಗಾರ ಅಂತ ನಾನು ತಿಳ್ಕೊಂಡಿದ್ದೇನೆ.
ಬಹುಶಃ ಕುಮಟಾ ಮಂಡಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಗಸಂಸ್ಥೆಯಲ್ಲಿ ಈ ಹೊಸಣ್ಣ ಗೋಶಾಲೆ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಸಂಸ್ಥೆ. ಕಳೆದ 4 ದಿನಗಳಿಂದ ಸತತವಾಗಿ ಗೋವಿಗೆ ಸಂಬಂಧಪಟ್ಟಂತೆ ಅನೇಕ ಒಂದು ವಿಷಯಗಳು ನಿರಂತರವಾಗಿ ಚರ್ಚೆ ಆಗ್ತಾ ಇದೆ. ಒಂದು ವಿಷಯ ಅಂತ ಹೇಳಿದ್ರೆ, ನಿನ್ನೆ ಒಂದು ಕಡೆ ನನ್ನನ್ನು ಮಾತಾಡಲಿಕ್ಕೆ ಕರೆದಿದ್ರು, ದೇಶೀಯ ಭತ್ತದ ತಳಿಗಳ ಸಂರಕ್ಷಣೆ ಅಂತೇಳಿ. ಬಹುಶಃ ನಾವು ಏನಾಗಿದೆ ಕೇಳಿದ್ರೆ ಕಳ್ಕೊಂಡ ನಂತರ ಅವನು ಹುಡುಕೋದು. ಬಹುಶಃ ಭತ್ತದ ಕೃಷಿಯೇ ಇಲ್ಲ ಅಂತ ಹೇಳಿದ್ರೆ ಭತ್ತದಲ್ಲಿ ಸ್ಥಳೀಯ ತಳಿಗಳನ್ನು ಇಟ್ಕೊಳ್ಳೋದು ಕಷ್ಟ. ಅದೇ ಒಂದು ವಿಚಾರ ಈ ಗೋಪಾಲ ಸಂಬಂಧಪಟ್ಟಂತೆ ಮಲೆನಾಡ ಗಿಡ್ಡ ಸಂರಕ್ಷಣೆಗೂ ಸಂಬಂಧಪಟ್ಟು ಬರ್ತವೆ. ಗೋಪಾಲನೆ ಇದ್ದರೆ ಖಂಡಿತವಾಗಿ ಸ್ಥಳೀಯ ತಳಿಗಳ ಸಂರಕ್ಷಣೆ ಆಗ್ತವೆ ಹೇಳುವಂಥದ್ದು. ಇನ್ನೊಂದು ಶ್ರೀಯುತ ನಾರಾಯಣ ಭಟ್ ಒಂದು ವಿಷಯವನ್ನು ಹೇಳಿದರು, ಎಲ್ಲ ಕಡೆಯಲ್ಲಿ ಅಡಿಕೆ ತೋಟದಲ್ಲಿ ಎಲೆ ಚುಕ್ಕ ರೋಗ ಬರ್ತಾ ಇದೆ ಅಂತೇಳಿ. ಖಂಡಿತವಾಗಿ ಈ ಒಂದು ರೋಗ ಬರಬೇಕಾದ 3 ಅಂಶಗಳು ಏನು ಇರಬೇಕು ಅಂತ ನಾವು ಹೇಳ್ತೇವೆ ಸಸ್ಯಶಾಸ್ತ್ರದ ಪ್ರಕಾರ. ಒಂದು ಅಂತ ಹೇಳಿದ್ರೆ ಸಸೆಪ್ಟಿಬಲ್ ಹೋಸ್ಟ್, ಆಮೇಲೆ ವಿರುಲೆಂಟ್ ಪೆಥೋಜನ್ ಮತ್ತು ಫೇವರಬಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಇವು 3 ಸೇರಿದಾಗ ಒಂದು ರೋಗ, ಒಂದು ಕೀಟ ಉಲ್ಬಣ ಆಗ್ತವೆ ಅಂತೇಳಿ. ಬಹುಶಃ ಮುಖ್ಯವಾಗಿ ಅನೇಕ ರೋಗಗಳು ಬರಲಿಕ್ಕೆ ಭೂಸತ್ವ ಕಡಿಮೆ ಆಗಿದ್ದು, ನಾವೇನಂತ ಆರ್ಗ್ಯಾನಿಕ್ ಕಾರ್ಬನ್ ಅಂತೇಳಿ ಬರ್ಬರ್ತಾ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ನಿರಂತರವಾಗಿ ಕಡಿಮೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಬೆಳೆಯ ಉತ್ಪಾದಕತೆ ಕಡಿಮೆ ಆಗ್ತಾ ಇದೆ. ಮುಖ್ಯವಾಗಿ ಅಂತ ಹೇಳಿದರೆ ನಾವು ಗೋ ಆಧಾರಿತ ಕೃಷಿಯನ್ನೇ ಬಿಟ್ಟಿದ್ದೇ ಭೂ ಫಲವತ್ತತೆ ಕಾರಣ. ಎಲ್ಲಿ ಒಂದು ಮಣ್ಣಿನಲ್ಲಿ ಸತ್ವ ಇರೋದಿಲ್ಲ ಆಗ ರೋಗ ಬರ್ತವೆ. ಯಾವ ಮನುಷ್ಯನಲ್ಲಿ ನಿರೋಧಕ ಶಕ್ತಿ ಕಡಿಮೆ ಇರ್ತವೆ ಅವನಿಗೆ ರೋಗ ಬರ್ತವೆ. ಹಾಗಾಗಿ ಈ ರೋಗವನ್ನು ಹತೋಟಿ ಮಾಡಬೇಕಂತಂದರೆ ಖಂಡಿತವಾಗಿ ಭೂ ಫಲವತ್ತತೆ ಜಾಸ್ತಿ ಆಗಬೇಕು. ಭೂ ಫಲವತ್ತತೆ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಕೃಷಿಗೆ ಸಂಬಂಧಪಟ್ಟಂತೆ ಗೋ ಆಧಾರಿತ ಕೃಷಿ ಇದ್ದಾಗ ಮಾತ್ರ ಭೂ ಫಲವತ್ತತೆ ಆಗ್ತವೆ ಅಂತ ಹೇಳ್ತಾ, ಈ ಒಂದು ಗೋಶಾಲೆಯಲ್ಲಿ ಇನ್ನು ವಿಶೇಷವಾಗಿ ಏನು ಪ್ರಶಸ್ತಿ ಭಾಜನಂಥ ಮಾತೆಯರನ್ನು ಮತ್ತು ಮಕ್ಕಳ ಸಂತೆಯನ್ನು ಕೈಗೊಂಡಂಥ ಪ್ರಗತಿ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಕುಮಟಾ ಮಂಡಲ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. 4 ದಿನಗಳ ಕಾಲ ಗೋ ಸಂಧ್ಯಾ ಹಾಗೂ ಆಲೆಮನೆ ಹಬ್ಬ ನಡೆಯುತ್ತಿಲ್ಲಿ. ಇವತ್ತು ಕೊನೆಯ ದಿನ. ತಮಗೆಲ್ಲ ಗೊತ್ತಿದೆ, ಸಾಕಷ್ಟು ಸಂಖ್ಯೆಯಲ್ಲಿ ಗೋಭಕ್ತರು ಇಲ್ಲಿ ಬಂದು ಹೋಗಿದ್ದಾರೆ. ಇವತ್ತು ಸಹ ನಿನ್ನೆ ಬಹಳ ಜನ ಸೇರಿದ್ರು, ಗೋಭಕ್ತರು ಸೇರಿದ್ರು. ನಿನ್ನೆ ಊಟದ ವ್ಯವಸ್ಥೆ ಮಾಡಿದ್ವಿ. ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ. ಈಗಾಗಲೇ ಗೋವಿನ ಬಗ್ಗೆ ಬಹಳಷ್ಟು ಜನ ಮಾತನಾಡಿದ್ದಾರೆ, ಗೋಶಾಲೆ ಬಗ್ಗೆ ಮಾತನಾಡಿದ್ದಾರೆ. ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇದನ್ನು ಸಂಘಟನೆ ಮಾಡಲಿಕ್ಕೆ ಎಷ್ಟು ಕಷ್ಟ ಅಂಥೇಳಿ 4 ದಿನ ಕಾರ್ಯಕ್ರಮ ಮಾಡಲಿಕ್ಕೆ ಎಷ್ಟು ಕಷ್ಟ ಅಂಥೇಳಿ ತಮಗೆಲ್ಲ ಅರಿವಿದೆ. ಅದು ನಮ್ಮ ಕಾರ್ಯಕರ್ತರು ಹಗಲಿರುಳು ಕೆಲಸ ಮಾಡಿದ್ದಾರೆ. ಬಹಳ ದಿವಸದಿಂದ, ಅಂದರೆ ಒಂದು ತಿಂಗಳಕ್ಕಿಂತನೂ ಹಿಂದಿನಿಂದ ಭಾಳ ಶ್ರಮಪಟ್ಟು ಈಗ 4 ದಿವಸನ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ದಾರೆ. ನಾವು ಅವರಿಗೆಲ್ಲ ಅಭಿನಂದನೆ ಸಲ್ಲಿಸಲೇಬೇಕಾಗಿದೆ. ಹಾಗೆ ದಾನಿಗಳು, ಗೋಭಕ್ತರು ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಅವರಿಗೆಲ್ಲ ನಾವು ಆಭಾರಿ ಆಗಬೇಕಾಗಿದೆ. ಇವತ್ತಿನ ಈ ಆಲೆಮನೆ ಹಬ್ಬ ಕೊನೆಯ ದಿನದ ಕಾರ್ಯಕ್ರಮ ಈ ಮುಕ್ತಾಯವಾಗ್ತಾ ಇದೆ. ಮುಂದಿನ ವರ್ಷವೂ ಸಹ ತಾವೆಲ್ಲರೂ ಬಂದು ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಂದಿನ ಸಭಾಧ್ಯಕ್ಷರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. 4ನೇ ದಿವಸದ ಸಭಾ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ನಮ್ಮ ಇಂದಿನ ಸಭಾಧ್ಯಕ್ಷರ ಒಂದು ಬಾಯಲ್ಲಿ ಒಂದು ಮಾತು ಬಂತು, ಆಲೆಮನೆ ಹಬ್ಬ ಅನ್ನುವಂಥದ್ದು ನಡೆಸುವಂಥದ್ದು ಈಗಿನ ಕಾಲದಲ್ಲಿ ತುಂಬ ಕಷ್ಟ ಹೇಳಿ. ಹೌದು, ಒಂದು ಗುಟ್ಟನ್ನು ಹೇಳ್ತೇನೆ ನಿಮಗೆ. ಯಕ್ಷಗಾನ ಮಾಡ್ತೇವೆ ನಾವು, ಗೋಶಾಲೆಗಾಗಿ ಅತಿ ಹೆಚ್ಚಿನ ಮೊತ್ತವನ್ನು ಸಂಗ್ರಹ ಮಾಡ್ತೇವೆ. ಅಲ್ಲಿ ಕಲಾವಿದರಿಗೆ ಮಾತ್ರ ಮೈಕೈ ನೋವು ಇರ್ತದೆ. ಆದರೆ ಆಲೆಮನೆ ಹಬ್ಬದಲ್ಲಿ ಗೋಶಾಲೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಮೈಕೈ ನೋವು ಇರ್ತದೆ ಅನ್ನುವಂಥದ್ದು ಇದು ಒಂದು ವಿಶೇಷ ಅಂತೇಳಿ. ಆದರೂ ಕೂಡ ಸಮಾಜದೊಂದಿಗೆ ಗೋಶಾಲೆಯನ್ನು ಬೆಸೆಯಬೇಕು, ಮುಂದಿನ ಪೀಳಿಗೆಗೆ ಗೋವಿನ ಕುರಿತಾದ ಅರಿವು ಜ್ಞಾನ ಹೆಚ್ಚಾಗಬೇಕು ಅನ್ನೋ ದೃಷ್ಟಿಯಿಂದ ಮಾಡುವಂಥ ಉದ್ದೇಶದ ಈ ಒಂದು ಕಾರ್ಯಕ್ರಮಕ್ಕೆ ವರ್ಷದಿಂದ ವರ್ಷಕ್ಕೆ ನೀವು
ನಿಮ್ಮ ಅತ್ಯುತ್ತಮ ಸ್ಪಂದನೆಯನ್ನು ತೋರಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹರೇ ರಾಮ. ಜಗಜ್ಜನನಿ ಕಾಮಧೇನುವನ್ನು ಸ್ಮರಿಸುತ್ತಾ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಚರಣ ಕಮಲಗಳಿಗೆ ವಂದಿಸುತ್ತಾ ಈ ಒಂದು ಸುಂದರ ಕಾರ್ಯಕ್ರಮ 4 ದಿನಗಳ ಕಾಲ ನಡೆದಿರುವಂಥ ಅಲೆಮನೆ ಹಬ್ಬ ಮತ್ತು ಗೋಸಂಧ್ಯಾ ಕಾರ್ಯಕ್ರಮದ ಕೊನೆಯ ದಿನದ ಸಭಾ ಕಾರ್ಯಕ್ರಮದ ಕೊನೆಯ ಹಂತವನ್ನು ನಾವು ತಲುಪಿದ್ದೇವೆ. ಕೊನೆಯದಾದ ಅತ್ಯಂತ ಪ್ರಮುಖವಾದ ಹಂತ ವಂದನಾರ್ಪಣೆ. ಯಾವತ್ತೂ ನಮ್ಮ ಕರೆಗೆ ಕಷ್ಟ ಇದೆ ಬನ್ನಿ ಅಂತ ಕರೆದು ಹೋಗೋಡ್ತಾ ಬರೋಂಥವ್ರು ಇಂದು ಸಭೆಗೆ ಬನ್ನಿ ಅಂತ ಕರೆದಾಗ ಬಂದು ತಮ್ಮ ಉಪಸ್ಥಿತಿಯಿಂದ ತಮ್ಮ ಅಮೂಲ್ಯ ಸಲಹೆಗಳಿಂದ ನಮ್ಮೆಲ್ಲರಿಗೆ ಅತ್ಯಂತ ಉಪಯುಕ್ತ ಮಾಹಿತಿಗಳನ್ನು ಕೊಟ್ಟಂತಹ ಡಾಕ್ಟರ್ ಭರತ್ ಕುಮಾರ್ ಅವರಿಗೆ ಸರ್ ಗೋಸಂಧ್ಯಾ ಸಮಿತಿಯಿಂದ ಗೋ ಬ್ಯಾಂಕ್ನ ಸಮಸ್ತ ಸದಸ್ಯರ ಸಮಿತಿಯಿಂದ ಸಮಸ್ತ ಗೋಪ್ರೇಮಿಗಳು ಮತ್ತು ಗೋಪಾಲಕರ ಸಮಿತಿಯಿಂದ ತುಂಬ ಹೃದಯದ ಆಭಾರವನ್ನು ಮನಿಸ್ತೇನೆ. ಹಾಗೆ ಇಡೀ ಹೊಸಾಡ್ ಗೋ ಬ್ಯಾಂಕ್ ಮಾಡ್ತಿರುವಂಥ ಕೆಲಸವನ್ನು ಏಕಾಂಗಿಯಾಗಿ ಮಾಡ್ತಾ ಇರುವಂಥ ಶತ ಪ್ರತಿಷ್ಠಾನಾಚಾರ್ಯ ಶ್ರೀ ನಾರಾಯಣ ಭಟ್ರು ಸರ್ ತಮಗೆ ನತಮಸ್ತನಾಗಿ ನಮಿಸುತ್ತಾ ತಮ್ಮ ಉಪಸ್ಥಿತಿಯನ್ನು ಇಲ್ಲಿ ಸ್ಮರಿಸುತ್ತಾ ತಮಗೆ ಅನಂತವಾದ ಆಭಾರವನ್ನು ಮನಿಸ್ತೇನೆ. ಹಾಗೆ ಇನ್ನಿರೋರು ಆಚಾರ್ಯರು ಪ್ರಾಚಾರ್ಯರು, ಒಬ್ಬರು ಹೈಸ್ಕೂಲ್ ಲೆವೆಲ್, ಇನ್ನೊಬ್ಬರು ಕಾಲೇಜ್ ಲೆವೆಲ್, ಶ್ರೀಮತಿ ಯಮುನಾ ಭಟ್ ಹಾಗೂ ಶ್ರೀ ಜಯರಾಮ್ ಭಟ್ ಅವರು. ಇವರವರು ಸಾವಿರಾರು ವಿದ್ಯಾರ್ಥಿಗಳನ್ನು ರೂಪುಗೊಳಿಸಿ ನಾಡಿನ ನಾಗರಿಕನಾಗಿ ಮಾಡಿದ್ದಲ್ಲದೆ ಗೋಶಾಲೆಯೊಂದಿಗೆ ಅವಿನಾಭಾವ ಸಂಬಂಧ ಬಹಳ ಕಾಲದ ಇಟ್ಟುಕೊಂಡು ನಮ್ಮ ಸಮಸ್ತ ಕಾರ್ಯಗಳಲ್ಲಿ ನಮ್ಮೊಟ್ಟಿಗೆ ಇದ್ದಂಥವರು ಇಂದು ಈ ಸಭೆಗೆ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕೂಡ ಕಾರಣೀಭೂತರಾಗಿದ್ದಾರೆ. ಸರ್ ತಮ್ಮಿಬ್ಬರಿಗೂ ಗೋಶಾಲೆಯ ಸಮಿತಿಯ ವತಿಯಿಂದ, ಸಮಸ್ತ ಸದಸ್ಯರ ವತಿಯಿಂದ ಹಾಗೂ ಗೋಪಾಲಕರು ಗೋರಕ್ಷಕರ ವತಿಯಿಂದ ಆಭಾರವನ್ನು ಮನ್ನಿಸ್ತೇನೆ. ಹಾಗೆ ಇಂದಿನ ವಿಶೇಷ ಮಾತೆಯರ ಸಮಾವೇಶ ಅತ್ಯಂತ ಪ್ರಮುಖವಾದದ್ದು. ಮಾಸದ ಮಾತೆ ಸಂಸ್ಥಾನ ವಿಶೇಷವಾಗಿ ಅದನ್ನು ಕೊಟ್ಟಿದ್ದಾರೆ. ಮಾಸದ ಮಾತೆ ಅಂದರೆ ಅವರ ಸೇವೆ ಎಂದೂ ಮಾಸಲಿಕ್ಕಿಲ್ಲ. ಅಂಥ ಎಂದೂ ಮಾಸದ ಸೇವೆಯನ್ನು ನೆಲೆಸಿದಂಥ ಮಾಸದ ಮಾತೆ ಅನೇಕರು ಇಲ್ಲಿ ಇಂದು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಇನ್ನೂ ಕೆಲವರು ಮಾಸದ ಮಾತೆ ಆಗಲಿಕ್ಕಿದ್ದಾರೆ. ಮಾಸದ ಮಾತೆಯವರು ಆದವರು ತಾರೆಯರಾಗಲಿಕ್ಕಿದ್ದಾರೆ. ತಾರೆಯರಾದವರು ಸುತಾರೆಯರಾಗಲಿಕ್ಕಿದ್ದಾರೆ. ಸುತಾರೆ ಮಹಾತಾರೆಯರಾಗಲಿಕ್ಕಿದ್ದಾರೆ. ಅವರೆಲ್ಲ ನಮ್ಮ ಗೋಶಾಲೆಯ ಬೆನ್ನೆಲುಬು ಅಂತ ಹೇಳ್ತೇನೆ. ತಮ್ಮ ತುಂಬು ಹೃದಯದ ಈ ಸಹಕಾರಕ್ಕೆ, ವರ್ಷಗಳಿಂದ ನಡೆದುಕೊಂಡ ಸಹಕಾರಕ್ಕೆ ಮಾತೃತ್ವ ಸಂಸ್ಥೆ ಹಾಗೂ ಮಾತೃ ವಿಭಾಗದ ಎಲ್ಲ ಸದಸ್ಯರಿಗೆ ಈ ಮೂಲಕ ಈ ಸಂದರ್ಭದಲ್ಲಿ ತುಂಬು ಹೃದಯದ ಆಭಾರವನ್ನು ಮನ್ನಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮಹಾಮಂಡಲದ ಉಪಾಧ್ಯಕ್ಷರು, ಉತ್ತರ ಕನ್ನಡ ಪ್ರಾಂತ್ಯದ ನಿರ್ದೇಶಕರಾದಂಥ ಶ್ರೀ GS ಹೆಗ್ಡೆ ಯಾವತ್ತೂ ನಮ್ಮೊಂದಿಗಿದ್ದವರು, ಅವರು ಇವತ್ತು ಇಂದು ಉಪಸ್ಥಿತರಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಆಭಾರವನ್ನು ಮನ್ನಿಸ್ತಾ ಇದ್ದೇನೆ. ನಮ್ಮವರೇ ಆದ ಶ್ರೀ SV ಹೆಗ್ಡೆ, ಅಧ್ಯಕ್ಷರು ಕುಮಟಾ ಮಂಡಲ, ಸದಾ ನಮ್ಮೊಂದಿಗೆ ನಮ್ಮ ಗೋಶಾಲೆಯೊಂದಿಗಿದ್ದವರು ಇಂದು ಉಪಸ್ಥಿತರಿದ್ದು ತಮ್ಮ ಅಮೂಲ್ಯ ನುಡಿಗಳನ್ನು ನೀಡಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಆಭಾರವನ್ನು ಮನ್ನಿಸ್ತೇನೆ. ಈ ಒಂದು ಕಾರ್ಯಕ್ರಮ 4 ದಿನ ನಡೆದಿದೆ. ಇದರ ಈಗಾಗಲೇ ಹೇಳಿದಾಗೆ ಯಶಸ್ಸಿನಿಂದ ಸಾವಿರಾರು ಕೈಗಳು ಕೆಲಸ ಮಾಡಿವೆ. ಅವರೆಲ್ಲರ ಹೆಸರನ್ನು ಹೇಳುವುದು ಅಂತ ಅಸಾಧ್ಯದ ಮಾತು. ಆದರೂ ಹೆಸರನ್ನು ಹೇಳದೆ ಒಂದೊಂದು ರೀತಿ ಮಾಡಿದವರು ಅಂದರೆ ದಾನಿಗಳು, ಅನೇಕ ದಾನಿಗಳು. ಬಹುಶಃ ಈ ಗೋ ಬ್ಯಾಂಕ್ ನಡೀತಿರೋದು ದಾನಿಗಳಿಂದ. ಎಲ್ಲ ದಾನಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಅವರೆಲ್ಲರಿಗೆ ಗೋ ಬ್ಯಾಂಕ್ ಗೋಶಾಲೆಯ ವತಿಯಿಂದ ಅನಂತ ಆಭಾರವನ್ನು ಮನ್ನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಪೆಂಡಾಲ್ ಸೇವೆ ಒದಗಿಸಿಕೊಟ್ಟಂಥ ನಾಗರಾಜ್ ಬಡಿವಾಳ್ ಅವರಿಗೂ ಕೂಡ ವಂದನೆಗಳು. ಧ್ವನಿವರ್ಧಕವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಮಗೆ ನಿರ್ವಹಿಸಿಕೊಟ್ಟಂಥ ನಿನಾದ ರಾಮಣ್ಣ ಎಂದೂ ನಮ್ಮವರೇ, ಎಂದೆಂದಿಗೂ ನಮ್ಮವರು ಆಗಿರೋರು, ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಸದಾ ಇದ್ದವರು ಸರ್ಕಾರಿ ಇಲಾಖೆಗಳು, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಪಶುವೈದ್ಯ ಇಲಾಖೆ, ಹೀಗೆ ಅವರೆಲ್ಲ ನಮ್ಮ ಗೋಶಾಲೆಗೆ ಅಗತ್ಯ ಸಹಾಯಗಳನ್ನು ನೀಡ್ತಾ ಬಂದಿದ್ದಾರೆ. ಎಲ್ಲ ಇಲಾಖೆಗಳು ಇಂದಿನ ಈ ಸಂದರ್ಭದಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪತ್ರಿಕಾ ಪ್ರತಿನಿಧಿಗಳು, TV ಮಾಧ್ಯಮದಾರರು ಈ ಕಾರ್ಯಕ್ರಮದ ಪ್ರಚಾರಕ್ಕೆ ತುಂಬ ಸಹಕಾರ ನೀಡಿ ಹೆಚ್ಚಿನ ಜನ ಬರುವಂತೆ ಮಾಡಿದ್ದಾರೆ.
ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೋಶಾಲೆಯ ಗೋಸಂಧ್ಯಾ ಮತ್ತು ಅಲೆಮಾನ್ ಹಬ್ಬದ ಸಮಿತಿ ಸದಸ್ಯರ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಾವು ಯಕ್ಷಗಾನ ಮಾಡುವಾಗ ನಮಗೆ ಅತ್ಯಂತ ಹೆಚ್ಚಿನ ಸಹಾಯ ನೀಡಿದ್ದು ಮಹಾವಿಷ್ಣು ಕಲಾ ಬಳಗ. ಅವರನ್ನು ಸ್ಮರಿಸಲೇಬೇಕು. ಅವರನ್ನು ಸ್ಮರಿಸಿ ಅವರ ಸಹಾಯವನ್ನು ನೆನಪಿಸ್ತಾ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವೆಲ್ಲ ಇಲ್ಲಿ ಕುಂತು ನೋಡ್ತಾ ಇದ್ದೇವೆ, ಗೋಶಾಲೆ ನಡೀತಾ ಇದೆ ಅಂದರೆ ಮುಖ್ಯ ಕಾರಣ ಇಲ್ಲಿ ಗೋಪಾಲಕರು, ಗೋಸೇವೆ ನಿತ್ಯ ಮಾಡ್ತಾ ಇರುವಂಥವ್ರು. ಅವರನ್ನು ಖಂಡಿತ ಸ್ಮರಿಸಲೇಬೇಕು. ಎಲ್ಲ ಗೋಪಾಲಕರಿಗೆ ಈ ಸಂದರ್ಭದಲ್ಲಿ ಗೋಸಂಧ್ಯಾ ಸಮಿತಿಯ ವತಿಯಿಂದ ವಂದನೆಗಳನ್ನು ಆಭಾರವನ್ನು ಮನ್ನಿಸ್ತಾ ಇದ್ದೇನೆ. ಹಾಗೆಯೇ 4 ದಿನಗಳ ಕಾಲ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಂಥ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಇಂದಿನ ಈ ಸಂದರ್ಭದಲ್ಲಿ ಅನಂತ ಆಭಾರವನ್ನು ಮನ್ನಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮ ನಡೀಲಿಕ್ಕೆ ಸಾವಿರಾರು ಕಾರ್ಯಕರ್ತರು ತಿಂಗಳುಗಟ್ಟಲೆ ಕೆಲಸ ಮಾಡಿದ್ದಾರೆ. ಹಾಗೆ ಯಾರ ಹೆಸರನ್ನು ಹೇಳೋದು ಕೂಡ ಸಾಧ್ಯ ಇಲ್ಲ. ಎಲ್ಲ ಕಾರ್ಯಕರ್ತರಿಗೆ ತುಂಬು ಹೃದಯದ ವಂದನೆಗಳನ್ನು ಈ ಸಮಿತಿಯ ಮುಖಾಂತರ ಪರವಾಗಿ ಇಂದು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಎಲ್ಲ ಈ ಸೇವೆ ಹೀಗೆ ಮುಂದುವರಿಲಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳ್ತಾರೆ, ಈ ಸಭೆ ಆಗಬೇಕು ಅಂದರೆ ನೀವೆಲ್ಲ ಬರಬೇಕು. ಗೋಪ್ರೇಮಿಗಳು ಬರದೇ ಇದ್ದರೆ ಈ ಕಾರ್ಯಕ್ರಮಕ್ಕೆ ಸಭಕ್ಕೆ ಏನರ್ಥ? ತಾವೆಲ್ಲ ಬಂದು ನಮ್ಮ ಗವ್ಯೋತ್ಪನ್ನಗಳನ್ನು ಖರೀದಿ ಮಾಡಿ ಗೋಶಾಲೆಗೆ ಆರ್ಥಿಕ ಸಹಾಯವನ್ನು ನೀಡುವಂಥ ನಿಟ್ಟಿನಲ್ಲಿ ನೆರವಾಗಿದ್ದೀರಿ. ಬಂದು ಕಾರ್ಯಕ್ರಮಗಳನ್ನು ಚೆಂದ ಕಾಣಿಸಿಕೊಟ್ಟಿದ್ದೀರಿ. ಹಾಗೆ ಎಲ್ಲ ಸಭಿಕರಿಗೂ ವಂದನೆಗಳನ್ನು ಅರ್ಪಿಸ್ತಾ ಈ ವಂದನಾರ್ಪಣಾ ಕಾರ್ಯಕ್ರಮ ಮುಕ್ತಾಯ ಹಾಡ್ತಾ ಇದ್ದೇನೆ. ಇದರೊಟ್ಟಿಗೆ ಇಂದಿನ ಈ ಸಭೆಯ ಕಾರ್ಯಕ್ರಮ ಮುಕ್ತಾಯವಾಗ್ತಿದೆ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಈಗಾಗಲೇ ಅರುಣ್ ಹೆಗ್ಡೆ ಅವರು ಹೇಳಿದ ಹಾಗೆ ಅತ್ಯದ್ಭುತವಾದ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ನಡೀಲಿಕ್ಕಿದೆ. ಹೀಗೆ ನಿಂತು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹರೇ ರಾಮ.